ಎಲ್ಲರೂ ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದಗದಗನೆ ದಹಿಸುವಂತ ಅಗ್ನಿಯಾದ ನಮ್ಮ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಶಾಶ್ವತವಾಗಿ ನಮ್ಮನ್ನು ಪ್ರೀತಿ ಮಾಡುವ ಪ್ರೀತಿ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಕರ್ತನೆ, ನಮ್ಮ ಬಂಡೆಯಾದ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಓ ಕರ್ತನೆ, ನೀನು ಬಂಡೆ ಒಳಗಿನಿಂದ ನೀರನ್ನು ಕೊಟ್ಟು ನಮ್ಮ ದಾಹವನ್ನು ತಣಿಸಿದ ಆತನು ವಿನಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನೀನು ನಮಗೆ ಒಳ್ಳೆ ಕೃಪನಾದ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನಮ್ಮನ್ನ ಹಸಿರುಳ್ಳ ಹಾವಳಿಗಳಲ್ಲಿ ತಗ್ಗಿಸಿ ನೀನು ನಡೆಸಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ವಾಸುಗಳು ಅನ್ಯರು ಆದಂಥ ನಮ್ಮನ್ನ ಕರ್ತನೆ, ಈ ದಿನ ನಿನ್ನ ಸನ್ನಿಧಾನಕ್ಕೆ ಬರುವಂತಹ ಮಹಾ ಕೃಪೆಯನ್ನು ದಯಪಾಲಿಸಿದಕ್ಕಾಗಿ ಸ್ತೋತ್ರ ದೇವರೇ. ನಮಗೆ ಮಾರ್ಗ ಇಲ್ಲದೆ ಇದ್ದಾಗ ಎಲ್ಲೆಲ್ಲೂ ಅಲೆದಾಡುತ್ತಾ ಇರುವ ಸಂದರ್ಭದಲ್ಲಿ ನಮಗೆ ಮಾರ್ಗವಾಗಿ ಬಂದ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನೇ ನಮ್ಮ ಮಾರ್ಗವಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾನೇ ಪರಲೋಕಕ್ಕೆ ದಾರಿ ಎಂಬುದಾಗಿ ಹೇಳಿರುವ ಕರ್ತನೆ, ನಿನಗೆ ಸ್ತೋತ್ರಪ್ಪ. ಈ ನಿನ್ನ ಪರಲೋಕದ ದಾರಿಗೆ ನಾವು ಬರತಕ್ಕಂತೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ನಮ್ಮನ್ನ ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತೇಸುವಿನಲ್ಲಿ ನೀನು ಆರಿಸಿ ತೆಗೆದುಕೊಂಡ ಆ ನಿನ್ನ ಮಹಾ ಆಯ್ಕೆಗಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಯಾಕಂದ್ರೆ ಕರ್ತನೆ, ಯಾರು ಕೂಡ ನಮ್ಮನ್ನು ಅರಿಯದೆ ಇರುವಾಗ ನೀನು ಅರಿತಂತ ದೇವರಾಗಿದೆಯಲ್ಲಪ್ಪ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವಪ್ಪ ದೇವರೇ. ನಿಮಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ದೇವರೇ. ನಮ್ಮ ತಾಯಿ ಗರ್ಭದಲ್ಲಿ ರೂಪಿಸೋದಕ್ಕಿಂತ ಮುಂಚೆನೆ ನಿನಗೋಸ್ಕರ ನಮ್ಮನ್ನ ಪ್ರತಿಷ್ಠೆ ಮಾಡಿಕೊಂಡೆ ಅಲ್ಲಪ್ಪ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇವೆ ದೇವರೇ. ಅಪ್ಪ ದೇವರೇ, ಈ ದಿನದ ಆರಾಧನೆ ಎಲ್ಲವನ್ನ ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತಾ ಇದ್ದೇವೆ ದೇವರಾತ್ಮನೆ. ಆದಿಂದಲೂ ಅಂತ್ಯದವರೆಗೂ ನೀನಿದ್ದು ನಡೆಸಿದ್ದು ನಾವು ಪ್ರಾರ್ಥಿಸುವವರಾಗಿದ್ದೇವೆ ಕರ್ತನೆ. ಯೆಹೋವನ ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟಲು ಕಷ್ಟಪಡುವವರು ವ್ಯರ್ಥವನ್ನ ಉಂಟು ಮಾಡುವಂತ ಕೆಲಸವಾಗಿರುತ್ತೆ ಎಂಬುದಾಗಿ ಹೇಳಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಈ ದಿನದ ಆರಾಧನೆಯನ್ನ ನೀನು ನಡೆಸದೆ ಹೋದರೆ ನಾವು ನಡೆಸುವುದು ವ್ಯರ್ಥವಾಗುತ್ತಪ್ಪ. ನೀನು ನಡೆಸುವುದಾದ್ರೆ ಅದು ಮಾತ್ರವೇ ಶ್ರೇಷ್ಠವು, ಅದು ಆಶೀರ್ವಾದವು, ಶುಭವು, ಕೃಪೆಯನ್ನು ಉಂಟು ಮಾಡುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇವೆ ದೇವರಾತ್ಮನೆ. ನೀನು ಆದಿಂದಲೂ ಅಂತ್ಯದವರೆಗೂ ನೀನಿದ್ದು ನಡೆಸು ದೇವರಾತ್ಮನೆ, ಅದಕ್ಕಾಗಿ ಸ್ತೋತ್ರ ದೇವರೇ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ದೇವರೇ, ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ದೇವರೇ. ಇನ್ನು ಮುಂದಿನ ದಿನ ಇನ್ನೂ ಅನೇಕ ಆತ್ಮಗಳು, ಕುಟುಂಬಗಳು ಬರತಕ್ಕಂಥ ಎಲ್ಲ ಕಾರ್ಯಗಳನ್ನ ನೀನು ಮಾಡುತ್ತಿದ್ದು ವಾಗ್ದಾನವನ್ನ ಮಾಡಿದ್ಯಾ, ಅದಕ್ಕಾಗಿ ಸ್ತೋತ್ರ. ನೀನು ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ತಕ್ಕ ಸಮಯದಲ್ಲಿ ನಿನ್ನ ವಾಗ್ದಾನಗಳನ್ನ ನೀನು ನೆರವೇರಿಸುತ್ತಿ ಎಂದು ನಾವು ನಿಮ್ಗೆ ಅಡ್ವಾನ್ಸ್ ಆಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೆ. ಓ ಕರ್ತನೆ, ನಾವೆಲ್ಲರೂ ಈ ದಿನ ಒಟ್ಟಾಗಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಸೇರಿ ನಿಮ್ಮನ್ನೇ ಆರಾಧನೆ ಮಾಡುವಂತೆ, ನಿನ್ನನ್ನೇ ಮಹಿಮೆ ಪಡಿಸುವಂತೆ, ನಿನ್ನನ್ನೇ ಗುಣಪಡಿಸುವಂತೆ ನೀನೇ ಈ ದಿನವನ್ನ ನಮಗೆ ಆಶೀರ್ವದಿಸಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವಪ್ಪ. ಈ ದಿನ ನಿಮ್ಮನ್ನು ಆರಾಧನೆ ಮಾಡುವಂತೆ ನಾವು ನಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ನಿಮ್ಮನ್ನ ನಾವು ಆರಾಧನೆ ಮಾಡುವಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸುತ್ತೇವೆ. ನಾವು ಒಂದೇ ಮನಸ್ಸುಳ್ಳವರಾಗಿ ಆರಾಧನೆಯನ್ನು ಮಾಡುವಂತೆ ಆಶೀರ್ವದಿಸಪ್ಪ. ಒಂದು ಪಂಚಾಶತ್ಮದಲ್ಲಿ ಆರಾಧನೆ ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥಿಸುವಾಗ ದೇವರವರ ಮಧ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ನಡೆಸಿದ ಹಾಗೆ ದೇವರೇ, ನಾವು ಕೂಡ ಆರಾಧನೆ ಮಾಡುವಾಗಲೇ ನಿನ್ನ ಅದ್ಭುತ ಕರ ವಾಸ್ತವ ನಮ್ಮ ಮಧ್ಯದಲ್ಲಿ ಎಲ್ಲ ಬಿಡುಗಡೆಗಳನ್ನು ನಡೆಸಲಿ ಎಂದು ನಾವು ಬಿಡುವವರಾಗಿದ್ದೇವೆ ದೇವರೇ. ಇದು ಅಸಾಧ್ಯವಾದ ಎಲ್ಲ ವಿಷಯಗಳ ಮೇಲೆ ನಿನ್ನ ಹಸ್ತವು ಚಲಿಸಲಿ ದೇವರಾತ್ಮನೆ. ಎಲ್ಲ ಅಸಾಧ್ಯವಾದ ಎಲ್ಲ ಕಾರ್ಯಗಳು ಸಾಧ್ಯವಾಗುವ ಹಾಗೆ ದೇವರೇ, ನೀನೇ ಕಾರ್ಯಗಳನ್ನು ಮಾಡಿ ನಡೆಸಿದ್ದು ನಾವು ಬೇಡುವವರಾಗಿದ್ದೇವಪ್ಪ ದೇವರೇ. ದಿನದ ವಾಕ್ಯದ ಭಾಗವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಇದೆ ದೇವರೇ. ನಿನ್ನ ಜೀವಗಳ ವಾಕ್ಯಗಳ ಸಂಗಡ ನಮ್ಮ ಸಂಗಡ ನಿಂತನೆ ಮಾತನಾಡುವ ದೇವರೇ. ಯಾಕೆಂದ್ರೆ ನಿನ್ನ ಮಾತಿಗೆ ಮಾತ್ರ ಜೀವ ಇರುವುದಕ್ಕಾಗಿ ಸ್ತೋತ್ರಪ್ಪ ದೇವರೇ. ಜೀವ ಇಲ್ಲದೆ ಇರುವ ಎಲ್ಲ ಆತ್ಮಗಳಲ್ಲೂ ನಿನ್ನ ವಾಕ್ಯಗಳನ್ನು ಮಾತನಾಡುವಾಗಲೇ ಅವರ ಹೃದಯದಲ್ಲಿ, ಅವರ ಆತ್ಮದಲ್ಲಿ ನಿನ್ನ ಆತ್ಮಿಕವಾದ ಜೀವವನ್ನು ಉಂಟು ಮಾಡಿ ನಡೆಸುವ ದೇವರೇ. ಪ್ರತಿಯೊಬ್ಬವನ್ನು ಮನುಷ್ಯನು ರೊಟ್ಟಿ ಮಾತ್ರ ತಿಂದಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೇ ಮನುಷ್ಯನು ಬದುಕುತ್ತಾನೆ ಎಂಬುದಾಗಿ ಹಾಗೆ ಹೌದು ದೇವರೇ, ನಿನ್ನ ಬಾಯಿಂದ ಹೊರಡುವ ಮಾತಿನಿಂದಲೇ ನಾವು ನಮ್ಮ ಆತ್ಮ ಬದುಕುವಂತೆ ನೀನೇ ಆಶೀರ್ವದಿಸಿ ನಡೆಸಿದ ದೇವಪ್ಪ. ನಿನ್ನ ವಾಕ್ಯವಂತವ ಅದ್ಭುತವಾದ ಗುಡಾರ್ಥಗಳ ಸಂಗಡ ನಿಂತನೆ ನಮ್ಮ ಸಂಗಡ ತಿಳಿಯಪಡಿಸಿ ಮಾತನಾಡುವುದು ನಾವು ಬೇಡುವವರಾಗಿದ್ದೇವೆ. ನೀನು ಹಾಗೆ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ ದೇವರೇ. ಈ ದಿನದ ಆರಾಧನೆ ಎಲ್ಲವನ್ನು ಆದಿಂದಲೂ ಅಂತ್ಯದವರೆಗೂ ನೀನಿದ್ದು ನಡೆಸುವ ಇದರಲ್ಲಿ ಮಧ್ಯದಲ್ಲಿ ನಿನ್ನೆ ಸ್ವಯ ಒಂದೇ ಮಹಿಮೆ ಉಂಟಾಗಬೇಕೆಂದರೆ ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ
ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುತ್ತಿವೆ ತಂದೆ, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಕೆಲವೊಂದು ಹಾಡುಗಳನ್ನು ಹಾಡಿ ಈ ದಿನ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೇನ್. ಹಲ್ಲೆಲೂಯಾ. ನೀಲಿ ಆಕಾಶ ದಾಟಿ ಹೋಗಬೇಕು ನಮ್ಮ ಯೇಸು ಇರುವನಲ್ಲಿ ಎಂಬ ಹಾಡನ್ನು ಹಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ನೀಲಿ ಆಕಾಶ ದಾಟಿ ಹೋಗಬೇಕು ನಮ್ಮ ಯೇಸು ಇರುವನಲ್ಲಿ. ನೀಲಿ ಆಕಾಶ ದಾಟಿ ಹೋಗಬೇಕು ನಮ್ಮ ಯೇಸು ಇರುವನಲ್ಲಿ.
ಅತಿ ಬೇಗನೆ ದೇವರು ಸಿದ್ಧ ಮಾಡಿದ್ದಾನೆ. ಹಾಲೆಲೂಯ. ನೀವು ನೆನೆಸದ ಗಳಿಗೆಯಲ್ಲಿ ನಾನು ಬರುತ್ತೇನೆ ಎಂಬುದಾಗಿ, ಆಮೆನ್. ಇಗೋ ನಾನು ಕಳ್ಳನು ಬರುವಂತೆ ಬರುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಅತಿ ಬೇಗನೆ ನಾವು ಈ ನೀಲಿ ಆಕಾಶವನ್ನು ದಾಟಿ ನಾವು ಮೇಘದಲ್ಲಿ ದೇವರ ರಹಸ್ಯ ಪೂರ್ಣದಲ್ಲಿ ಎತ್ತಲ್ಪಟ್ಟು ಹೋಗುವವರಾಗಿದ್ದೇವೆ. ಆಮೆನ್. ಹಾಲೆಲೂಯ. ಅಲ್ಲಿ ನಾವು ಹಾಡು ಹೇಗೆ ಹೇಳ್ತದೆ, ನಾವು ಸ್ವರ್ಗದಲ್ಲಿ ಸೇರಿ ಎಲ್ಲಾ ಭಕ್ತರೊಂದಿಗೆ ಕೂಡಿ ಸ್ತುತಿಗೀತೆ ಆಡುವಂತ ದಿನವನ್ನ ದೇವ್ರ ನೇಮಕ ಮಾಡಿದ್ದಾನೆ. ಹಾಲೆಲೂಯ. ಎಷ್ಟು ದಿನ ನಾವು ಒಂದೇ ಕರ್ನಾಟಕದವರು ಅಥವಾ ಬೆಂಗಳೂರವ್ರು ನಾವು ಇಲ್ಲೇ ಒಂದೇ ನಾವು ಆರಾಧನೆ ಮಾಡ್ಬೋದು, ಆದ್ರೆ ಮುಂದೆ ಇಡೀ ಪ್ರಪಂಚದ ಎಲ್ಲಾ ಜನರು ನಾವು ಒಂದೇ ಸ್ಥಳದಲ್ಲಿ ಸೇರುವಂತ ದಿನ ದೇವರು ನಮ್ಗೆ ಪರಲೋಕದಲ್ಲಿ ಸಿದ್ಧ ಮಾಡಿದ್ದಾನೆ. ಹಾಲೆಲೂಯ. ಯೇಸುವಿನ ರಹಸ್ಯಗಳು ಇವತ್ತೇ ಬಂದ್ರೆ ಇವತ್ತೇ ನಾವು ಭೂಮಿಯಲ್ಲಿ ಇರುವ ಸಕಲ ಕುಲ ಭಾಷೆ ಜಾತಿ ಎಲ್ಲಾ ದೇಶದ ಜನರು ನಾವು ಪರಲೋಕದ ಒಂದೇ ರಾಜ್ಯದಲ್ಲಿ ಸೇರಿ ಒಂದೇ ಮನೆಯವರಂತೆ ನಾವೆಲ್ಲರೂ ದೇವರನ್ನು ಆರಾಧನೆ ಮಾಡುವಂತ ದಿನ ದೇವರು ಸಿದ್ಧ ಮಾಡಿದ್ದಾನೆ. ಹಾಲೆಲೂಯ. ಆ ದಿನಕ್ಕಾಗಿ ನಾವು ಪ್ರತಿದಿನ ಇಲ್ಲಿ ಸಿದ್ಧರಾಗಿರ್ಬೇಕು. ಹಾಲೆಲೂಯ. ಸಿದ್ಧ ಆಗಿರುವ ಮೊದಲಗಿತ್ತಿಯರು ಎತ್ತಲ್ಪಡುತ್ತಾರೆ, ಸಿದ್ಧವಾಗದೇ ಇರುವ ಮೊದಲಗಿತ್ತಿಯರು ಬಿಡಲ್ಪಡುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಲೆಲೂಯ. ಆದ್ರಿಂದ ನಾವು ಸಿದ್ಧರಾಗಿರೋಣ, ದೇವರ ಬರೋಣದಲ್ಲಿ ಎತ್ತಲ್ಪಡೋಣ. ಆಮೆನ್. ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು ಹಾಡನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಹಾಲೆಲೂಯ. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು.
ನಿಂತಿರೋದು ದೇವರ ಕೃಪೆಯಿಂದಲೇ ಎಂಬುದಾಗಿ ಹಾಡುಗಾರನು ಬರೆಯುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮನ್ನ ಹೆಸರೇಳಿ ಕರೆದಿರೋದು ಇದು ದೇವರ ಮಹಾ ಕೃಪೆಯಿಂದ ಆಗಿದೆ. ಆಮೇಲೆ ಹಲ್ಲೆಲೂಯಾ. ನಮ್ಮನ್ನ ಹಿರಿಯವರನ್ನಾಗಿಸಿದ್ದು ದೇವರ ಕೃಪೆ ಆಗಿದೆ. ಹಲ್ಲೆಲೂಯಾ. ನಮ್ಮನ್ನ ನೀತಿವಂತನಾಗಿಸಿದ್ದು ಕೂಡ ಇದು ದೇವರ ಕೃಪೆ ಆಗಿದೆ. ಆಮೇಲೆ ಹಲ್ಲೆಲೂಯಾ. ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ನನ್ನ ಬಾಳಿನ ಜ್ಯೋತಿ ಆರಾಧನೆ, ನನ್ನ ಹೃದಯದ ದೀಪಕ್ಕೆ ಆರಾಧನೆ ಬಾಡಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ನನ್ನ ಬಾಳಿನ ಜ್ಯೋತಿ ಆರಾಧನೆ, ನನ್ನ ಹೃದಯದ ದೀಪಕ್ಕೆ ಆರಾಧನೆ, ನನ್ನ ಬಾಳಿನ ಜ್ಯೋತಿಗೆ ಆರಾಧನೆ, ನನ್ನ ಹೃದಯದ ದೀಪಕ್ಕೆ ಆರಾಧನೆ, ನನ್ನ ಬಂಡೆಯೇ, ನನ್ನ ಕೋಟೆಯೇ, ನನ್ನ ಆಶ್ರಯ ದುರ್ಗಕ್ಕೆ ಆರಾಧನೆ, ಆರಾಧನೆ, ನನ್ನ ಬಂಡೆಯೇ, ನನ್ನ ಕೋಟೆಯೇ, ನನ್ನ ಆಶ್ರಯ ದುರ್ಗಕ್ಕೆ ಆರಾಧನೆ, ಆರಾಧನೆ. ನೀತಿಯ ಶಿಖರವೇ, ನೀತಿಯ ರಾಜನೇ, ಎದೆಯಲ್ಲಿ ಒರಗಿಸಿ ಕಾಯುವ ತಾಯಿಯೇ. ನೀತಿಯ ಶಿಖರವೇ, ನೀತಿಯ ರಾಜನೇ, ಎದೆಯಲ್ಲಿ ಒರಗಿಸಿ ಕಾಯುವ ತಾಯಿಯೇ. ನನ್ನ ಬಂಡೆಯೇ, ನನ್ನ ಕೋಟೆಯೇ, ನನ್ನ ಆಶ್ರಯ ದುರ್ಗವೇ ಆರಾಧನೆ, ಆರಾಧನೆ. ನನ್ನ ಬಂಡೆಯೇ, ನನ್ನ ಕೋಟೆಯೇ, ನನ್ನ ಆಶ್ರಯ ದುರ್ಗವೇ ಆರಾಧನೆ, ಆರಾಧನೆ. ಭಯದಲ್ಲಿ ಜಯ ನೀಡು ನನ್ನಯ ಯೇಸುವೇ, ಕಷ್ಟದಲ್ಲಿ ಹೋಗಲು ಬಿಡಿಸುವ ಶರಣನೇ. ಭಯದಲ್ಲಿ ಜಯ ನೀಡು ನನ್ನಯ ಯೇಸುವೇ, ಕಷ್ಟದಲ್ಲಿ ಹೋಗಲು ಬಿಡಿಸುವ ತಾಯಿಯೇ. ನನ್ನ ಬಂಡೆಯೇ, ನನ್ನ ಕೋಟೆಯೇ, ನನ್ನ ಆಶ್ರಯ ದುರ್ಗವೇ ಆರಾಧನೆ, ಆರಾಧನೆ. ನನ್ನ ಬಂಡೆಯೇ, ನನ್ನ ಕೋಟೆಯೇ, ನನ್ನ ಆಶ್ರಯ ದುರ್ಗವೇ ಆರಾಧನೆ, ಆರಾಧನೆ. ಕನ್ನಯ ಎದುರಲ್ಲಿ ನೀನಿರು ಯೇಸಪ್ಪ, ಹೊರಗಡೆಯಲ್ಲಿ ನೀನಿರಲು ಮೊದಲೇನೋ ನನ್ನಪ್ಪ. ಕನ್ನಯ ಎದುರಲ್ಲಿ ನೀನಿರು ಯೇಸಪ್ಪ, ಹೊರಗಡೆಯಲ್ಲಿ ನೀನಿರಲು ಮೊದಲೇನೋ ನನ್ನಪ್ಪ. ನನ್ನ ಬಂಡೆಯೇ, ನನ್ನ ಕೋಟೆಯೇ, ನನ್ನ ಆಶ್ರಯ ದುರ್ಗವೇ ಆರಾಧನೆ, ಆರಾಧನೆ. ನನ್ನ ಬಂಡೆಯೇ, ನನ್ನ ಕೋಟೆಯೇ, ನನ್ನ ಆಶ್ರಯ ದುರ್ಗವೇ ಆರಾಧನೆ, ಆರಾಧನೆ. ನನ್ನ ಬಾಳಿನ ಜ್ಯೋತಿ ಆರಾಧನೆ, ನನ್ನ ಹೃದಯದ ದೀಪಕ್ಕೆ ಆರಾಧನೆ, ನನ್ನ ಬಾಳಿನ ಜ್ಯೋತಿ ಆರಾಧನೆ, ನನ್ನ ಹೃದಯದ ದೀಪಕ್ಕೆ ಆರಾಧನೆ. ನನ್ನ ಬಂಡೆಯೇ, ನನ್ನ ಕೋಟೆಯೇ, ನನ್ನ ಆಶ್ರಯ ದುರ್ಗವೇ ಆರಾಧನೆ, ಆರಾಧನೆ. ನನ್ನ ಬಂಡೆಯೇ, ನನ್ನ ಕೋಟೆಯೇ, ನನ್ನ ಆಶ್ರಯ ದುರ್ಗವೇ ಆರಾಧನೆ, ಆರಾಧನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಯಾಕಂದ್ರೆ ನಮ್ಮ ದೇವರು ನಮ್ಮ ಬಾಳಿಗೆ ಜ್ಯೋತಿಯಾಗಿದ್ದಾನೆ, ನಮ್ಮ ಹೃದಯಕ್ಕೆ ದೀಪವಾಗಿದ್ದಾನೆ. ಹಲ್ಲೆಲೂಯಾ. ಇಂಥ ದೇವರಿಗೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ದಿನಕ್ಕೆ ಸ್ವಲ್ಪ ಸಮಯ ದೇವರನ್ನ ಆರಾಧನೆ ಮಾಡಿಕೊಳ್ಳುವವರಾಗೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ಆತನನ್ನ ದೃಷ್ಟಿಸಿ ನೋಡುವವರಾಗೋಣ. ನಮ್ಮ ಸೈನ್ಯಗಳ ಕರ್ತನಾದ
ಯೆಹೋವನಿಗೆ ಸಾಷ್ಟಾಂಗವಾಗಿ ಆತನನ್ನು ಆರಾಧನೆ ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುವ ಹಾಗೆ ನಾವು ನಮ್ಮ ಅಂತರಾಳದಿಂದ ನಮ್ಮ ದೇವರನ್ನು ಆರಾಧನೆ ಮಾಡಿಕೊಡುವವರಾಯೋಣ. ಆತನನ್ನೇ ನಾವು ಮೆಚ್ಚಿಸೋಣ, ಆತನಿಗೆ ನಾವು ಆರಾಧನೆಯನ್ನು ಸಲ್ಲಿಸೋಣ. ಯಾಕೆಂದ್ರೆ ಆತನೊಬ್ಬನೇ ಆರಾಧನೆಗೆ ನಾಯಕನು, ಆರಾಧನೆಗೆ ಯೋಗ್ಯನು, ಆರಾಧನೆಗೆ ಅರಸನು, ಆರಾಧನೆಗೆ ಒಡೆಯನು ಆಗಿರುವ ನಮ್ಮ ದೇವಾದಿ ದೇವನಿಗೆ ಮಹಿಮೆ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಇದ್ದಾತನು, ಇರುವಾತನು, ಬರುವಾತನು ಆಗಿರುವ ಯೇಸುವೇ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತಿದ್ದೇವೆ. ಕೃಪೆ ಸಭೆಯು ಮೊದಲಿಗೆ ಕರ್ತನಾದ ಯೇಸುವೇ ಬಾ ಎಂದು ಕರೆಯಲಿ ಎಂಬುದಾಗಿ ವಾಗ್ದಾನವನ್ನು ಮಾಡಿದಾತನೇ ನಿಮಗೆ ಸ್ತೋತ್ರ. ನಿನ್ನ ಮೊದಲ ಗೀತೆಯಾದ ನಾವು ನಿಮ್ಮನ್ನು ಕರೆಯುವಂತವರಾಗಿದ್ದೇವೆ ದೇವರೇ. ಓ ನಿನ್ನ ಕೃಪೆಯ ಸಭೆಯಾಗಿ ನಮ್ಮನ್ನ ಮೊದಲ ಗೀತೆಯಾಗಿ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವರೇ. ಅನ್ಯರು ಪರದೇಶದವರಾಗಿದ್ದಂತ ನಮ್ಮನ್ನ ನಿನ್ನ ಸ್ವಂತ ಮಕ್ಕಳನ್ನಾಗಿ ಮಾಡಿಕೊಂಡೆ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವಪ್ಪ. ನಿನ್ನ ಮಹಾಪರಿಶುದ್ಧ ರಕ್ತವನ್ನ ಕೊಟ್ಟು ನಮ್ಮನ್ನ ಕೊಂಡುಕೊಂಡಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವಪ್ಪ. ಯಾಕಂದ್ರೆ ನಿನ್ನ ರಕ್ತಕ್ಕೆ ಯಾವುದೇ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ದೇವರೇ. ಇಡೀ ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯರ ರಕ್ತಗಳಿಗಿಂತ ಶ್ರೇಷ್ಠವಾದ ರಕ್ತ ಅದೇ ನಿನ್ನ ರಕ್ತವಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಜನನ ಪರಿಶುದ್ಧವಾಗಿತ್ತು, ನಿನ್ನ ಜೀವನ ಪರಿಶುದ್ಧವಾಗಿತ್ತಪ್ಪ. ನಿನ್ನ ಮರಣವು ಪರಿಶುದ್ಧವಾಗಿತ್ತು. ನೀನು ಮರಣವನ್ನೇ ಜಯಿಸಿ ಎದ್ದು ಬಂದ ದೇವರೇ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಮರಣದಿಂದ ಜಯಿಸಿ ಎದ್ದು ಬರಲಿಲ್ಲ ದೇವರೇ. ನೀನು ಸ್ವತಃ ದೇವರಾದ ಕಾರಣ ನೀನು ಮರಣವನ್ನೇ ಜಯಿಸಿ ಎದ್ದು ಬಂದಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಆದ್ರಿಂದ ನೀನು ವಾಗ್ದಾನ ಮಾಡಿದ್ದೆ, ನಾನು ನಂಬುವವನು ಸತ್ತರೂ ಬದುಕುವನು, ನಾನು ಅವನನ್ನ ಕಡೆಯ ದಿನದಲ್ಲಿ ಎಬ್ಬಿಸುವನು, ನಾನು ಅವನನ್ನ ಬದುಕಿಸುವನು ಎಂಬ ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದೇವ್ರೆ, ನೀನು ಮರಣವನ್ನ ಜಯಿಸಿದ ಹಾಗೆ ನಿನ್ನ ಮಕ್ಕಳಾದ ನಾವೆಲ್ಲರೂ ಕೂಡ ಒಂದು ದಿನ ಮರಣವನ್ನ ಜಯಿಸಿ ದೇವರೇ ನಿನ್ನ ಪರಲೋಕ ರಾಜ್ಯವನ್ನ ಸೇರುವಂತ ಕೃಪೆಯನ್ನ ನಮಗೆ ನೀನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ದೇವರೇ. ನಮ್ಮ ಆತ್ಮವು ನಿಮ್ಮ ರಾಜ್ಯವನ್ನ ಪ್ರವೇಶಿಸುವಂತೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ದೇವರೇ. ಲೋಕದಲ್ಲಿ ಕೋಟಿ ಜನರ ಮಧ್ಯದಲ್ಲಿ ನೀನು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಎಲ್ಲಾ ಮನುಷ್ಯರು ಬೇಡವೆಂದು ಬಿಟ್ಟಟ್ಟಲ್ಲೇ ಮುಖ್ಯವಾದ ಮೊಳೆಗಳಾಯ್ತು, ಇದು ಕರ್ತನಿಂದಲೇ ಆಯ್ತು ಎಂಬ ನಿನ್ನ ವಾಕ್ಯದ ಅನುಸಾರವಾಗಿ ಹೌದೇವರ ಲೋಕದ ಎಲ್ಲಾ ಮನುಷ್ಯರು ನಮ್ಮನ್ನ ಬೇಡವೆಂದು ತಿರಸ್ಕರಿಸಲ್ಪಟ್ಟಂತ ಜನರು ನಾವಾಗಿದ್ದೇವಪ್ಪ. ಇಂತಹ ಜನರಾದ ನಮ್ಮನ್ನ ನೀನೇ ನನಗೆ ಬೇಕು ಎಂಬುದಾಗಿ ನಮ್ಮನ್ನ ಮುಖ್ಯವಾದ ಮೂಲೆಗಳಾಗಿ ನೀನು ಮಾರ್ಪಡಿಸಿದ್ಯಲ್ಲಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ದೇವರೇ. ಓ ಕರ್ತನೇ, ನೀನು ನಮ್ಮನ್ನು ಆಯ್ಕೆ ಮಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಇಡೀ ಪ್ರಪಂಚದಲ್ಲಿ ಯಾರು ಆಯ್ಕೆ ಮಾಡಿದ್ರು ಕೂಡ ಅದು ತಪ್ಪಾಗಬಹುದು ದೇವರೇ, ಆದ್ರೆ ನೀನು ಆಯ್ಕೆ ಮಾಡಿರುವಂತದ್ದು ಅದೆಂದಿಗೂ ತಪ್ಪಾಗುವುದೇ ಇಲ್ಲ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವರೇ. ನಿನಗೆ ಮಹಿಮೆಯನ್ನು ಸಲ್ಲಿಸುವವರಾಗಿದ್ದೇವಪ್ಪ. ನಿನ್ನನ್ನೇ ನಾವು ಆರಾಧಿಸುವವರಾಗಿದ್ದೇವಪ್ಪ, ನಿನ್ನನ್ನೇ ನಾವು ಮಹಿಮೆ ಬಳಸುವವರಾಗಿದ್ದೇವಪ್ಪ. ಓ ಕರ್ತನೇ, ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವವರಾಗಿದ್ದೇವಪ್ಪ. ನಿಮ್ಮನ್ನೇ ನಾವು ಆರಾಧನೆ ಮಾಡುವವರಾಗಿದ್ದೇವೆ, ನಿಮ್ಮನ್ನೇ ನಾವು ಕೊಂಡಾಡುವವರಾಗಿದ್ದೇವೆ. ಓ ಕರ್ತನೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಆಮೆನ್. ಹಲ್ಲೆಲೂಯಾ. ಇದುವರೆಗೂ ಸಹಾಯ ನೀನೇ, ಎಬಿನೇಜರ್ ನೀನೇನಯ್ಯ. ಇದುವರೆಗೂ ಸಹಾಯ ನೀನೇ, ಎಲ್ರೋಯಿ ಎಲ್ರೋಯಿ ನನ್ನನ್ನು ಕಂಡಿರಿ, ಹೇಗೆ ನಾನು ವಂದಿಸಲಿ. ಎಲ್ರೋಯಿ ಎಲ್ರೋಯಿ ನನ್ನನ್ನು ಕಂಡಿರಿ, ಹೇಗೆ ನಾನು ವಂದಿಸಲಿ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ.
ಹಗಲು ഇരുಳು ನನ್ನ ನೆನೆಸಿ ಇದುವರೆಗೂ ಸಹಾಯ ನೀನೇ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ನನ್ನ ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಗುಣವಾದೆ ಗುಣವಾದೆ ಗಾಯದಿಂದ ಗುಣವಾದೆ, ನನ್ನ ಕುಟುಂಬದ ವೈದ್ಯನು ನೀನೇ. ಗುಣವಾದೆ ಗುಣವಾದೆ ಗಾಯದಿಂದ ಗುಣವಾದೆ, ನನ್ನ ಕುಟುಂಬದ ವೈದ್ಯನು ನೀನೇ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ತಡೆಗಳ ನೀಗಿಸಿದೆ, ನಡುಗಲು ಬಿಡಲೇ ಇಲ್ಲ. ತಡೆಗಳ ನೀಗಿಸಿದೆ, ನಡುಗಲು ಬಿಡಲೇ ಇಲ್ಲ. ಸೋತು ಹೋದ ಬೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿ, ತಾಯಿಯಂತೆ ಸಂತೈಸಿದೆ ನನ್ನೇವರೇ. ಸೋತು ಹೋದ ಬೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿ, ತಾಯಿಯಂತೆ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ ಸಹಾಯ ನೀನೇ. ನನ್ನ ದೇವರೇ ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ ನನ್ನ ಸಹಾಯ ನೀನೇ. ಎಲ್ರೋ ನನ್ನನ್ನು ಕಂಡಿರುವೆ, ಹೇಗೆ ನಾನು ವಂದಿಸಲೇ ಯೇಸುವೆ. ಎಲ್ರೋ ನನ್ನನ್ನು ಕಂಡಿರುವೆ, ಹೇಗೆ ನಾನು ವಂದಿಸಲೇ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. 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 ನಾವು ದೇವರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಹೇಳಿದ್ರು ಸಾಲದು ಕರ್ತನೆ. ಅಷ್ಟೊಂದೆಲ್ಲ ಉಪಕಾರಗಳನ್ನು ನೀನು ನಮ್ಮ ಜೀವಿತದಲ್ಲಿ ಮಾಡಿದೆಯಪ್ಪ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ.
ಓ ತಾಯ್ತನ ಮರೆತಾಳು, ಆದರೆ ನಾನು ಸೃಷ್ಟಿ ಮಾಡಿರುವ ನನ್ನ ಸೃಷ್ಟಿಗಳನ್ನ ನಾನು ಎಂದಿಗೂ ಮರೆಯೋದಿಲ್ಲ ಎಂದು ನಮಗೆ ಮಾತು ಕೊಟ್ಟ ದೇವರು ನೆನಾಗಿದೆ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಆದ್ರಿಂದ ನೀ ನಮ್ಮನ್ನ ಮರೆಯದೆ ನೆನೆಸಿಕೊಂಡು ನಮ್ಮನ್ನ ಮನಸಾರೆ ಕರ್ತನೆ ನೀನು ಪ್ರೀತಿ ಮಾಡುವ ದೇವರಾಗಿದೆಯಪ್ಪ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಹಗಲು ಇರುಳು ನೀ ನಮ್ಮನ್ನ ನೆನೆಸಿಕೊಂಡು ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡುತ್ತಾ ಇದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸುವೇ, ನಮಗೋಸ್ಕರ ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ವಿಜ್ಞಾಪನೆ ನೀನು ಮಾಡುತ್ತಾ ಇದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪಕ್ಷವಾಗಿ ನೀನು ನಿಂತು ವಕೀಲನಂತೆ ವಾದಿಸುತ್ತಾ ಇರುವಂತ ನಮ್ಮ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ಕರ್ತನೆ. ಬಳಿಯಿನ ಸಮಯದಲ್ಲಿ ನಿನಗೆ ಬಲವನ್ನ ಕೊಟ್ಟಿದ್ದೀಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ನಾವು ಬಿದ್ದು ಹೋದಾಗ ನಮ್ಮನ್ನ ಮೇಲೆ ಕೆತ್ತಿದೆಯಲ್ಲಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಓ ದೇವರೇ, ನಾವು ಗಾಯಪಟ್ಟು ಬಳಲುತ್ತಿರುವಾಗ ದೇವರೇ ನಿನ್ನ ಬಾಸುಂಡೆಗಳಿಂದ ನೀನೇ ನಮ್ಮನ್ನ ಗುಣಪಡಿಸಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಆದ್ದರಿಂದ ಪ್ರವಾದಿಯಾದ ಯೆಶಾಯನು ಹೇಳುವ ಹಾಗೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಹೌದು, ನಿನ್ನ ಬಾಸುಂಡೆಗಳಿಂದ ನಮ್ಮೆಲ್ಲ ರೋಗಗಳನ್ನ ನೀನು ಬಿಡಿಸಿ ನಾವು ಗುಣಪಡಿಸಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ಹೌದವರ ನಮ್ಮ ಜೀವಿತದಲ್ಲಿ ಅನೇಕ ತಡೆಗಳು ಏರುಪೇರುಗಳು ಇರುವಾಗ ಅವುಗಳ ಮಧ್ಯದಲ್ಲಿ ನಾವು ನಡಗದೆ ಧೈರ್ಯದಿಂದ ನಿಂತು ನಿನಗೆ ನಾವು ಮಹಿಮೆ ಪಡಿಸುವಂತೆ ಕೃಪೆಯನ್ನ ನೀ ನಮಗೆ ದಯಪಾಲಿಸಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಓ, ನಾವು ಸೋತು ಹೋದ ಎಲ್ಲಾ ವೇಳೆಯಲ್ಲೂ ನಮ್ಮನ್ನ ತಾಯಿಯಂತೆ ಸಂತೈಸಿದೆಯಲ್ಲಪ್ಪ. ಅದಕ್ಕಾಗಿ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ದೇವರೇ. ಓ ದೇವರೇ, ನೀ ನಮ್ಮನ್ನ ಒಂದು ದಿನವೂ ಒಂದು ಕ್ಷಣವೂ ಮರೆಯದ ದೇವರು ನೀನಾಗಿದೆಯಲ್ಲಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ ಕರ್ತನೆ. ನಿಮಗೆ ವಂದನೆಯನ್ನ ಸಲ್ಲಿಸ್ತೇವಪ್ಪ. ಇಸ್ರಾಯೇಲ್ ಜನರಾಗೋ ಅವರು ಕರ್ತನೆ ಲೋಕದಲ್ಲಿ ಆಕಾಶದಿಂದ ಬಂದಂತ ಮನ್ನವನ್ನ ತಿಂದರು, ಅವರು ಸತ್ತು ಹೋದರು ಎಂಬುದಾಗಿ ನಾವು ಹೇಳುತ್ತೆ. ಆದ್ರೆ ದೇವರೇ, ನೀ ನಮಗೆ ಹೊಸ ಒಡಂಬಡಿಕೆ ನಮ್ಮ ಸಂಗಡ ನೀನು ಮಾಡಿಕೊಂಡು ನೀ ನಮಗೆ ವಾಗ್ದಾನ ಮಾಡಿ ನನ್ನನ್ನ ತಿಂದು ನನ್ನನ್ನು ಕುಡಿಯೋವನು ಅವನ ಎಂದಿಗೂ ಸಾವನ್ನ ಕಾಣೋದಿಲ್ಲ ಅಂತ ಹೇಳಿದ್ದಿಲ್ಲ. ಹೌದೇವ್ರೆ, ನೀನೇ ಜೀವ ಕೊಡುವ ರೊಟ್ಟಿ, ನಿನ್ನನ್ನೇ ನಾವು ತಿಂದು ನಿನ್ನ ರಕ್ತವನ್ನು ಕುಡಿದು ನಾವು ಜೀವಿಸುವಂತೆ, ನಮ್ಮ ಆತ್ಮವು ನಿನ್ನ ಸಂಗಡ ಬದುಕುವಂತೆ, ನಮ್ಮ ಆತ್ಮವನ್ನು ನೀನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನಗೆ ನಾವು ಮಹಿಮೆಯನ್ನು ಸಲ್ಲಿಸ್ತೇವಪ್ಪ. ನೀನೇ ನಮ್ಮ ನೀತಿ ಸೂರ್ಯನಾಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ಯೆಹೋವನು ನನಗೆ ಬೆಳಕನ್ನ ಕೊಡುವನು ಎಂಬುದಾಗಿ ಹೇಳಿರುವ ಹಾಗೆ ಹೌದೇವ್ರೆ, ನಾವು ಎಂತ ಕಾರ್ಗತ್ತಲಿನಲ್ಲಿ ನಡೆಯುವಾಗಲೂ ನೀನು ನಮಗೆ ಬೆಳಕಾದ ದೇವರು. ಆ ಎಲ್ಲ ಕಾರ್ಗತ್ತಲಿನ ಮಧ್ಯದಲ್ಲೂ ನೀ ನಮಗೆ ಬೆಳಕನ್ನು ಕೊಟ್ಟು ನಡೆಸುತ್ತಿ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಮ್ಮ ಜೀವಿತದಲ್ಲಿ ಎಷ್ಟೇ ಹೋರಾಟಗಳು ಬಂದರೂ ಕೂಡ ಅವಳ ಮಧ್ಯದಲ್ಲಿ ನೀ ನಮ್ಮ ಸಂಗಡ ಇರುವುದಾದ್ರೆ ನೀನು ನಮ್ಮ ಸಂಗಡ ಎಲ್ಲ ಕಿಡುವಿಂದ ನಮ್ಮನ್ನು ತಪ್ಪಿಸಿ ನಡೆಸುತ್ತೀಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆದ್ರಿಂದ ನೀನು ಒಬ್ಬನೇ ಇಡೀ ಪ್ರಪಂಚದ ಮೇಲೆ ನಿಜವಾದ ದೇವರು ಎಂಬುದಾಗಿ ನಾವು ಕಂಡುಹಿಡಿಯುವಂತೆ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಿನ್ನನ್ನು ಅರ್ಥಕೊಳ್ಳುವಂತೆ ನೀನೇ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಓ ಕರ್ತನೇ, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನೀನೇ ಇಡೀ ಲೋಕದಲ್ಲಿ ಅತ್ಯಂತ ಬಲವಂತನಾದ ದೇವರಾಗಿದ್ದೇವಪ್ಪ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಮಹಾಶಕ್ತಿಶಾಲಿಯಾದ ದೇವರು ನೀನ್ ಮಾತುಮೆ ಆಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ. ಆದಿಶಕ್ತಿಯಾದ ದೇವರು ನೀನ್ ಮಾತುಮೆ ಆಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳುವ ಹಾಗೆ ನಾನೇ ಆದಿಯು ನಾನೇ ಅಂತ್ಯವೂ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ಹೌದೇವ್ರೆ, ನೀನು ಆದಿಯಲ್ಲಿ ಇದ್ದಿ ಈಗಲೂ ಇರುವ ದೇವರಾಗಿದೆಯಾ. ಅದಕ್ಕಾಗಿ ಸ್ತೋತ್ರ. ಅಂತ್ಯದಲ್ಲೂ ಕೂಡ ನಮ್ಮ ಸಂಗಡ ನಿಲ್ಲುವಂತ ದೇವರು ಅದು ನೀನ್ ಮಾತುಮೆ ಆಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ನಮ್ಮನೆ ನಾವು ಮಹಿಮೆ ಪಡಿಸುವವರಾಗಿದ್ದೇವಪ್ಪ. ಇಂಥ ದೇವರ ಆದಿ ಅಂತ್ಯವೂ ಆಗಿರುವ ಕರ್ತನೆ, ನಿಮ್ಮನೆ ನಾವು ಆರಾಧನೆ ಮಾಡುವಂತ ಕೃಪೆಯನ್ನ ನೀ ನಮ್ಗೆ ಈ ದಿನ ಒದಗಿಸಿ ಕೊಟ್ಟಿದ್ದೆಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ. ನಮಗೆ ಕೊಟ್ಟಿರುವ ಸಮಯವನ್ನ ನಾವು ನಿಮಗೆ ಉಪಯೋಗಿಸಿ ನಿಮ್ಮನ್ನೇ ಆರಾಧನೆ ಮಾಡುವಂತೆ ನಮ್ಮನ್ನ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ನಡೆಸುವ. ನಿನ್ನ ಪವಿತ್ರ ಆತ್ಮನಿಂದ ನಮ್ಮೆಲ್ಲರನ್ನ ತುಂಬಿಸಿ ನಡೆಸುವಪ್ಪ. ನಾವು ಪವಿತ್ರ ಆತ್ಮ ಭರಿತರಾಗಿ ನಿಮ್ಮನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸಿ ನೀನೇ ನಡೆಸಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುವ ಆಗಿದ್ದೇವೆ. ಓ ಹಲ್ಲೆಲೂಯಾ. ದೇವರೇ, ನಿಮಗೆ ಮಹಿಮೆ ಮಹಿಮೆ ಎಲ್ಲ ಘನತೆ ಗೌರವಗಳು ನಿಮಗೆ ಸಲ್ಲಲಿ ದೇವರೇ. ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲ ವೇಳೆ
ಎಲ್ಲ ಆರಾಧನೆ ಮಾಡುವೆನು. ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವೆನು. ಸ್ತುತಿ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ. ಸ್ತುತಿ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ. ಆರಾಧನೆ 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 ಆರಾಧನೆ. ಸ್ತುತಿ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ. ಸ್ತುತಿ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ. ಬಲವಂತನೇ ಜಯಶೀಲನೇ ಮರಣ ಜಯಿಸಿದ ನನ್ನ ಜೀವನಾಥನೇ. ಬಲವಂತನೇ ಜಯಶೀಲನೇ ಮರಣ ಜಯಿಸಿದ ನನ್ನ ಜೀವನಾಥನೇ. ಇದ್ದವನು ಇರುವವನು ನಿನಗೆ ಸ್ತುತಿ. ಸೃಷ್ಟಿಕರ್ತನಾದ ಜೀವ ದೇವನೇ ನಿನಗೆ ಸ್ತುತಿ. ಇದ್ದವನು ಇರುವವನು ನಿನಗೆ ಸ್ತುತಿ. ಸೃಷ್ಟಿಕರ್ತನಾದ ಜೀವಂತ ದೇವನೇ ಸ್ತುತಿ. ನಿನ್ನನ್ನು ಸ್ತುತಿಸುವುದು ನನಗೆ ಮಹಾಶೋಭೆ. ನಿನ್ನನ್ನು ಸ್ತುತಿಸುವುದು ನನಗೆ ಮಹಾಶೋಭೆ. ಸ್ತುತಿ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ. ಸ್ತುತಿ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ. ಆರಾಧನೆ 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 ಆರಾಧನೆ. ಎಲ್ಲ ವೇಳೆ ಎಲ್ಲ ಆರಾಧನೆ ಮಾಡುವೆನು. ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವೆನು. ಎಲ್ಲ ವೇಳೆ ಎಲ್ಲ ಆರಾಧನೆ ಮಾಡುವೆನು. ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವೆನು. ನನ್ನ ಪ್ರಿಯ ಯೇಸುವಿಗೆ ನನ್ನ ಉಳಿದ ತಂದೆಯಾದ ಯೇಸುವಿಗೆ. ನನ್ನ ಪ್ರಿಯ ಯೇಸುವಿಗೆ ನನ್ನ ಉಳಿದ ತಂದೆಯಾದ ಯೇಸುವಿಗೆ. ಸ್ತುತಿ 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 ಆರಾಧನೆ. ಆರಾಧನೆ ಆರಾಧನೆ ಆರಾಧನೆ. ಸ್ತುತಿ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ. ಸ್ತುತಿ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ. ಆರಾಧನೆ 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 ಆರಾಧನೆ. ನೀತಿಸುರನೇ ನಿಜವಾದ ದೇವನೇ. ಶಕ್ತಿವಂತನ ಸರ್ವ ಶಕ್ತಿವಂತನೇ. ನೀತಿಸುರನೇ ನಿಜವಾದ ದೇವನೇ. ಶಕ್ತಿವಂತನೇ ಸರ್ವ ಶಕ್ತಿವಂತನೇ. ನಿನ್ನ ಹೊರತು ನನಗೆ ಯಾರು ಇಲ್ಲಯ್ಯ. ನಿನ್ನ ಹೊರತು ಯಾರನ್ನು ಹೋಲಿಸುವುದಿಲ್ಲಯ್ಯ. ನಿನ್ನ ಹೊರತು ನನಗೆ ಯಾರು ಇಲ್ಲಯ್ಯ. ನಿನ್ನ ಹೊರತು ಯಾರನ್ನು ನಾನು ಹೋಲಿಸುವುದಿಲ್ಲಯ್ಯ. ನಿತ್ಯವೂ ನಿನ್ನ ಹೆಸರನ್ನೇ ಸ್ತುತಿಸುವೆನು. ನಿತ್ಯವೂ ನಿನ್ನ ಹೆಸರನ್ನೇ ಸ್ತುತಿಸುವೆನು. ಸ್ತುತಿ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ. ಸ್ತುತಿ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ. ಆರಾಧನೆ ಆರಾಧನೆ ಆರಾಧನೆ
ಅದಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಸರ್ವಶಕ್ತನಾದ ದೇವರೇ ನಿನಗೆ ಸ್ತೋತ್ರ. 24 ಹಿರಿಯರು ನಿನ್ನನ್ನು ಆರಾಧನೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಓ ದೇವರೇ, ಕೆರೂಬಿಯರು ಸೆರಾಫಿಯರ ಮಧ್ಯದಲ್ಲಿ ಆರಾಧನೆ ಹೊಂದುತ್ತಾ ಇರುವ ನಮ್ಮ ಸೈನ್ಯಗಳ ಕರ್ತನಾದ ದೇವರೇ ನಿನಗೆ ಸ್ತೋತ್ರ 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 ಸ್ತೋತ್ರವನ್ನು ಓ ದೇವರೇ, ಕೋಟ್ಯಾನು ಕೋಟಿ ದೇವದೂತರು ನೀನು ಪರಿಶುದ್ಧನು 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 ಎಂಬುದಾಗಿ ಆರಾಧನೆ ಮಾಡಲ್ಪಡುತ್ತಿರುವ ಮಹಾಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನಿನ್ನನ್ನು ಆರಾಧನೆ ಮಾಡುವುದಕ್ಕಾಗಿ ನೀ ನಮ್ಮನ್ನು ಸೃಷ್ಟಿ ಮಾಡಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನಿನ್ನ ಸೃಷ್ಟಿಗಳಾದ ನಾವು ನಿಮ್ಮನ್ನೇ ಆರಾಧನೆ ಮಾಡುವಂತೆ ನೀನೇ ನಮಗೆ ಮಹಾ ಕೃಪೆಯನ್ನ ದಯಪಾಲಿಸಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ದೇವರೇ, ಇದು ನಮ್ಮ ಬಲ ಸಾಮರ್ಥ್ಯದಿಂದ ಅಲ್ಲ ಕರ್ತನೆ, ಇದು ನಿನ್ನ ಒಂದೇ ಕೃಪೆಯಿಂದಲೇ ಆಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಈ ನಿನ್ನ ಮಹಾ ಕೃಪೆಯಲ್ಲಿ ನಮಗೆ ಸಭೆಯಾಗಿ ಎಲ್ಲರಿಗೂ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಓ ದೇವರೇ, ನಿನ್ನ ಹೆಸರಿನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡುತ್ತಿರುವ ಎಲ್ಲ ಮನವಿಗಳ ಮೇಲೆ ದೇವರಾತ್ಮನೇ ನಿನ್ನ ಹಸ್ತವನ್ನು ಚಲಿಸಿ ಎಂದು ನಾವು ಬಿಡುವವರಾಗಿದ್ದೇವಪ್ಪ. ಓ ದೇವರೇ, ಕರ್ತನೆ, ಇರಾನ್ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಅಲ್ಲೆಲ್ಲ ಜನರು ನಿಂತ ಪರಾಮರ್ಶಪ್ಪ. ಅಲ್ಲ ಆರ್ಥಿಕ ವ್ಯವಸ್ಥೆ ಎಲ್ಲ ಕುಸಿದಿರುವಾಗ ದೇವರ ಜನರಿಗೆ ಅನ್ನಪಾನ ಎಲ್ಲ ವಸ್ತ್ರಗಳನ್ನೆಲ್ಲ ತಕ್ಕ ಸಮಯದಲ್ಲಿ ನೇತನೆ ಒದಗಿಸಿಬಿಟ್ಟು ಆಶೀರ್ವದಿಸಿ ನಡೆಸುವುದೇವರೇ, ನೇತನೆ ಅವರನ್ನು ಮುಟ್ಟು ಆಶೀರ್ವದಿಸಿ ನಡೆಸುವುದು ನಾವು ಬೇಡುವವರಾಗಿದ್ದೇವೆ. ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಆಮೇಲೆ ನಾವು ಎಲ್ಲ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಅಲ್ಲಿರುವ ಜನರನ್ನ ನೇತನೆ ಕೊಟ್ಟು ದೇವರೇ, ಅಲ್ಲಿ ನಿನ್ನ ಪರೀಕ್ಷಿಸಿ ಆಶೀರ್ವದಿಸಿ ನಡೆಸುವುದು ನಾವು ಬಿಡುತ್ತೇವಪ್ಪ. ಎಲ್ಲರನ್ನ ನೇತನ ಯಾಕೆ ಕಾಪಾಡಿ ಮನೆಯಂತೆ ನಡೆಸುವುದು ನಾವು ಬಿಡುವವರಾಗಿದ್ದೇವೆ. ನಿಮಗೆ ಮೈನಂತಾಗಲಿ ಲೋಕದೆಲ್ಲ ಆಡಳಿತ ನಿನ್ನದಾಗಲಿ ಕರ್ತನೆ, ಎಲ್ಲವೂ ನಿನ್ನ ಚಿತ್ತವೇ ದಂತೆ ಲೋಕದಲ್ಲೆಲ್ಲ ನಡೆಯಲಿ ನೆರವೇರಲಿ ಎಂದು ನಾವು ಬಿಡುವವರಾಗಿದ್ದೇವೆ. ದೇವರೇ, ಲೋಕದೆಲ್ಲ ಜನರು ರಕ್ಷಣೆಗೆ ಬಾಧ್ಯರಾಗುವಂತ ಮಹಾಪುಣ್ಯ ಭಾಗ್ಯವನ್ನೆಲ್ಲ ಕೊಟ್ಟಿರು ಅಂತಾನೆ ನಡೆಸಿಎಂದು ನಾವು ಬಿಡುವವರಾಗಿದ್ದೇವಪ್ಪ. ಬರೆದು ಕೊಟ್ಟಿರುವ ಎಲ್ಲ ಪ್ರಾರ್ಥನೆ ಮನವಿಗಳ ಮೇಲೆ ನಿನ್ನ ಹಸ್ತವನ್ನು ಇರಿಸಿ ಎಂದು ನಾವು ಬಿಡುವವರಾಗಿದ್ದೇವಪ್ಪ. ದೇವರು ಯಾರು ಗೀರಿಯಲ್ಲಿರುವವರನ್ನ, ದೇವರ ಸೈನಿಕರಲ್ಲಿರುವವರನ್ನ, ಎಲ್ಲ ಚಿತ್ರದುರ್ಗದಲ್ಲಿರುವವರೆಲ್ಲ ಮುಗಿದ ಆಶೀರ್ವದಿಸಪ್ಪ. ದೇವರಲ್ಲೆಲ್ಲ ಸೇವೆಗಾಗಿ ಉಪಯೋಗಿಸಿ ನಡೆಸಿರುವುದಕ್ಕಾಗಿ ಸ್ತೋತ್ರ. ಅಪತ್ರಗಾಗಿ ಸ್ತೋತ್ರ. ಅಲ್ಲಿರುವ ಕೂಡ ಕರ್ತನೆ ಪ್ರಾರ್ಥಿಸುವಂತೆ ಎಲ್ಲ ಕೃಪೆಯನ್ನು ನೀನು ಬಾಗಿ ನಡೆಸಿರುವುದಕ್ಕಾಗಿ ಸ್ತೋತ್ರ ನಾವು ಸಲ್ಲಿಸುತ್ತೇವಪ್ಪ. ದೇವರಲ್ಲಿರುವ ಬಂದುಕೊಂಡಿರುವ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳ ಮೇಲೆ ನಿನ್ನ ಹಸ್ತವನ್ನು ಚಲಿಸುವುದೇ ನಿನ್ನ ಬಲವಾದ ಬಿಡುಗಡೆ ಕಾರ್ಯಗಳು ಅದ್ಭುತಗಳನ್ನು ನಡೆಯಲಿ ಎಂದು ನಾವು ಆಶೀರ್ವದಿಸುತ್ತೇವೆ. ಓ ಕರ್ತನೆ, ಅಲ್ಲಿ ನಿನ್ನ ಕಾರ್ಯವು ಚಲಿಸಲಿ ಎಂದು ನಾವು ಬಿಡುತ್ತೇವಪ್ಪ. ಇದು ನಡೆದಿರುವ ಎಲ್ಲ ಕಾರ್ಯಗಳು ಸೇವೆಗಳು ಇನ್ನೂ ಹೆಚ್ಚಾಗಿ ನಿಂತಾನೆ ನಡೆಸಿದ್ದು ನಾವು ಬಿಡುತ್ತೇವಪ್ಪ. ಅಲ್ಲಿರುವ ಎಲ್ಲ ಆತ್ಮಗಳನ್ನ ದೇವರೇ ನಿನ್ನ ರಹಸ್ಯಗಳನ್ನ ನೀನು ಸಿದ್ಧಪಡಿಸಿ ಮುಂದೆ ಮಾರ್ಗವಾಗಿದ್ದು ನಡೆಸಬೇಕೆಂದು ನಾವು ಬಿಡುವವರಾಗಿದ್ದೇವೆ ಕರ್ತನೆ. ನೀನು ಹಾಗೆ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ.
ಸ್ತೋತ್ರಪ್ಪ. ದೇವರೇ, ಈ ದಿನದ ಆರಾಧನೆ ಎಲ್ಲ ಕರ್ತನೆ ನೀನು ಆಶೀರ್ವದಿಸಿ ನಡೆಸಿರುವುದಕ್ಕಾಗಿ ಸ್ತೋತ್ರಪ್ಪ. ಇದುವರೆಗೂ ನೀನು ನಮ್ಮ ಮಧ್ಯದಲ್ಲಿ ಮಹಿಮೆ ಹೊಂದಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಮುಂದಿನ ಎಲ್ಲ ಭಾವಗಳನ್ನು ಕರ್ತನೆ ನೆನಪಿಗೆ ಕೊಡುತ್ತೇವೆ. ದೇವರಾತ್ಮನೆ ಎಲ್ಲವನ್ನು ನೀನೇ ನಿನ್ನ ಚಿತ್ತದಂತೆ ನಡೆಸು. ಎಲ್ಲ ಮಹಿಮೆ ಘನತೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬಿಡಲು ದೇವೇ ತಂದೆ. ಆಮೇಲೆ ನಾವೆಲ್ಲ ಕೂತ್ಕೊಳ್ಳೋಣ. ಅಲ್ಲೆಲ್ಲೂಯಾ. ನಮ್ಮ ಮಧ್ಯದಲ್ಲಿ ಯಾರಾದ್ರೂ ಸಾಕ್ಷಿ ಹೇಳೋಣ, ಸಾಕ್ಷಿ ಹೇಳೋಣ. ದೇವ್ರ ನಮಗೆ ಸ್ತೋತ್ರ ಆಗಲಿ. ವಾರವೆಲ್ಲ ನನಗೆ ಹುಷಾರಿದ್ದಿದ್ದಿಲ್ಲ. ಈ ವಾರ ಎಲ್ಲ ದೇವ್ರ ಕೃಪೆಯಿಂದ ನನಗೆ ಹುಷಾರಾಗಿತ್ತು. ದೇವ್ರ ನಮಗೆ ಸ್ತೋತ್ರ ಆಗಲಿ. ತುಂಬ ಹೋದ ವಾರದಾಗ ನಾನು ತುಂಬ ಹುಷಾರಿದ್ದಿಲ್ಲ, ನಿಂದ್ರಾಗ ಆಗ್ತಿದ್ದಿಲ್ಲ. ಈ ವಾರ ಎಲ್ಲ ನಿಂದ್ರಾಗ ನನಗೆ ಬಲ ಕೊಟ್ಟ ದೇವ್ರ ನಮಗೆ ಸ್ತೋತ್ರ ಆಗಲಿ. ಸೇವೆಗೆ ಬಲ ಕೊಟ್ಟಿದ್ದಕ್ಕಾಗಿ ದೇವ್ರ ನಮಗೆ ಸ್ತೋತ್ರ ಆಗಲಿ. ಇದೆಲ್ಲ ಒಳ್ಳೆಯದು ಮಾಡಿದ್ರ ದೇವ್ರ ನಮಗೆ ಸ್ತೋತ್ರ. ಯೇಸು ನಾಮ ಹೇಳ್ತಾರೆ ತಂದೆ. ಹಾಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಸೃಷ್ಟಿಗಳ ಆರೋಗ್ಯವನ್ನು ಕೊಡುವಂತೆ ದೇವರ ಆಶೀರ್ವಾದ ಪಡೆಯುವುದಕ್ಕಾಗಿ ದೇವರಿಗೆ ನಾವು ಕರೆಯುವಂತಾಗುತ್ತಾ ದೇವರು ಗುಣಪಡಿಸಿದಾಗ ನಾವು ಕೂಡ ಸಾಕ್ಷಿ ಕರೆಸಿದಾಗ ದೇವರಿಗೆ ಮಹಿಮೆ ಉಂಟಾಗುತ್ತೆ. ಹಾಲೆಲೂಯಾ. ನಾವು ಸಾಕ್ಷೀಕರಿಸದೇ ಹೋದಾಗ ದೇವರಿಗೆ ಮಹಿಮೆ ಆಗಲ್ಲ. ಆದ್ರಿಂದ ದೇವ್ರ ಸಾಕ್ಷಿ ಹೇಳುವಾಗ ಸಮಯವನ್ನ ನಮ್ಮ ದೇವರಿಗಾಗಿ ಸಾಕ್ಷಿ ಹೇಳುವಾಗ ಅದು ನಮಗೂ ಆಶೀರ್ವಾದ, ಸಭೆಗೂ ಆಶೀರ್ವಾದ, ದೇವರಿಗೂ ಕೂಡ ಅದು ಬಹಳ ಆಶೀರ್ವಾದವಾಗಿದೆ. ಹಾಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ತಂದಿರುವ ಕಾಣಿಕೆಗಳನ್ನ ಕೈಯಲ್ಲಿ ಊರಾಗಿರೋಣ. ನಾವು ಕಾಣಿಕೆಗಾಗಿ ಒಂದು ನಿಮಿಷ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನೇ, ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ, ನೀನೇ ನಮ್ಮನ್ನ ಪ್ರೀತಿಸಿ ನಮ್ಮ ಕೈಯಲ್ಲಿ ದೇವರೇ ನಾವು ಏನು ಇಲ್ಲದೆ ಇರುವಂತಹ ಸಮಯಗಳು ಅನೇಕ ಉಂಟಪ್ಪ. ಎಲ್ಲ ಸಮಯಗಳನ್ನ ಮಾರ್ಪಡಿಸಿ ಈ ದಿನ ದೇವರೇ ನಾವು ನಿಮ್ಗಾಗಿ ಕಾಣಿಕೆಯನ್ನು ಕೊಡುವಂತೆ ನೀನು ನಮ್ಮ ಕೈಗಳನ್ನ ಬಲಪಡಿಸಿದ ಉಳ್ಳ ದೇವರೇ, ನಿಮ್ಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಯಾವುದಕ್ಕೂ ಯೋಗ್ಯತೆಯು ನಮಗಿಲ್ಲದೆ ಇದ್ದ ಸಂದರ್ಭಗಳು ಉಂಟಲ್ಲಪ್ಪ ದೇವರೇ. ನಾವೇನೇ ಕೊಟ್ಟರು ಕೂಡ ಅದು ನೀನು ಕೊಟ್ಟಿದ್ದೇ ಆಗಿದೆ, ಅದಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ನಿನ್ನ ವಾಕ್ಯ ಹೇಳುತ್ತದೆ, ಭೂಮಿಯಲ್ಲಿರುವ ಸಮಸ್ತವು ಸೇನಾಧೀಶ್ವರನಾದ ಯೆಹೋವನದೇ ಎಂಬುದಾಗಿ. ಹೌದು ದೇವರೇ, ಹೀಗಿರುವಾಗ ನಾವೇನು ಕೊಟ್ಟರು ಕೂಡ ನಮಗೆ ನೀನು ಕೊಟ್ಟಿದ್ದರಲ್ಲೇ ನಾವು ನಿಮಗಾಗಿ ಕಾಣಿಕೆ ಕೊಡುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸಪ್ಪ. ದೇವರೇ, ನಮ್ಮ ಕಾಣಿಕೆಯನ್ನು ಸ್ವೀಕರಿಸು. ನಾವು ಕರ್ತನೆಯ ಸಂತೋಷವಾಗಿ ಕೊಡುವನ ಮೇಲೆ ದೇವರ ಪ್ರೀತಿ ಉಂಟು ಎಂಬುದಾಗಿ ನಿನ್ನ ವಾಕ್ಯವಿರುವ ಹಾಗೆ ದೇವರ ಸಂತೋಷವಾಗಿ ನಾವು ನಿಮ್ಮನ್ನ ಕೊಟ್ಟು ನಿಮ್ಮನ್ನ ಮಹಿಮೆ ಪಡಿಸುವಂತೆ ಆಶೀರ್ವದಿಸಿ ನಡೆಸು. ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ನಿಮ್ಗಾಗಿ ಕೊಡುವಂತೆ ನಮ್ಮ ಕರಗಳನ್ನ ಬಲಪಡಿಸು. ನಮ್ಮನ್ನ ಇನ್ನೂ ಹೆಚ್ಚಾಗಿ ನೀನೇ ಆಶೀರ್ವದಿಸಿ ನಡೆಸು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವುದೇವೆ ತಂದೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಕಾಣಿಕೆ ಕೊಡ್ಬೇಕಂತ ದೇವರು ಹೇಳಿದ್ದಾನೆ, ಸಂತೋಷವಾಗಿ ಕೊಡ್ಬೇಕು. ಹಲ್ಲೆಲೂಯಾ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬೇಡ ಎಂಬುದಾಗಿ ದೇವರು ಹೇಳಿದ್ದಾನೆ. ಆಮೇಲೆ ಆದ್ರಿಂದ ಸಂತೋಷವಾಗಿ ಕೊಡುವನ ಮೇಲೆ ದೇವರ ಪ್ರೀತಿ ಉಂಟು ಎಂಬುದಾಗಿ ವಾಕ್ಯ. ಹಲ್ಲೆಲೂಯಾ. ಆದ್ರಿಂದ ನಾವು ಸಂತೋಷವಾಗಿ ದೇವರಿಗೆ ಕಾಣಿಕೆ ಕೊಡೋಣ. ದೇವರ ನಮ್ಮನ್ನು ಆಶೀರ್ವದಿಸಲಿ. ನಾವೊಂದು ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸೋಣ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವನೆಯುವ ಯೇಸುನಾಥನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ನಮ್ಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವನೆಯುವ ಯೇಸುನಾಥನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಾಡುತ್ತೇವೆ.
ಪರಿಶುದ್ಧ ಆತ್ಮನಿಂದ ಅಭಿಷೇಕ ಮಾಡಲು ಪರಿಶುದ್ಧ ಆತ್ಮನಿಂದ ಅಭಿಷೇಕ ಮಾಡಲು ಜಯ ಕೊಡುವ ನಮ್ಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವವಿಡುವ ಯೇಸುರಾಜನಿಗೆ ನನ್ನೆಂದಿಗೂ ಸ್ತೋತ್ರ. ಜಯ ಕೊಡುವ ನಮ್ಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವವಿಡುವ ಯೇಸುರಾಜನಿಗೆ ನನ್ನೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ ಆನಂದದಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ ಆನಂದದಿಂದ ಹೊಗಳುವೆ. ಜಯ ಕೊಡುವ ನಮ್ಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವನೆಂಬುವ ಯೇಸುನಾಥನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ನಮ್ಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವನೆಂಬುವ ಯೇಸುನಾಥನಿಗೆ ಎಂದೆಂದಿಗೂ ಸ್ತೋತ್ರ. ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ದೇವರು ನಮಗೆ ಜಯವನ್ನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಕೊಟ್ಟಿರುವ ಕಾಣಿಕೆಗಾಗಿ ದೇವರು ತಾನೇ ತನ್ನ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತನಾಡುವಂತೆ ನಮ್ಮ ಮಧ್ಯದಲ್ಲಿ ಯಾರಾದರೂ ಒಬ್ಬರು ಪ್ರಾರ್ಥನೆ ಮಾಡೋಣ. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಸಪ್ಪ, ನನ್ನ ಸಾನ್ನಿಧ್ಯ ಹುಡುಕುವಂತೆ ಹಬ್ಬ ಸ್ತೋತ್ರ. ಇದುವರೆಗೂ ಕರ್ತನೆ ಸ್ವಾಮಿ ಕರ್ತನಪ್ಪ ಹಾಡಿನ ಮುಖಾಂತರ ನೀನು ಮಾಡಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ದಿನಗಳಪ್ಪ ನಮ್ಮನ್ನು ಆಶೀರ್ವಿಸಿದ್ದಕ್ಕಾಗಿ ಸ್ತೋತ್ರ. ಕಳಚಿನೊಂದು ಕಡಿಮೆ ಕಾದುಕೊಂಡು ಅಪಾದ ಅಪ್ಪ ನಾಳೆ ಕನ್ನಡ ಒತ್ತುಗೂಡಿ ಪ್ರಾರ್ಥಿಸುವಂತೆ ಬಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಸ್ತೋತ್ರಪ್ಪ. ಹಾಡಿನ ಮುಖಾಂತರ ಕಾಣಿಕೆ ಮುಖಾಂತರ ಮಹಿಮೆಗೆ ಅನಾಹುತಕ್ಕಾಗಿ ಸ್ತೋತ್ರ ಕರ್ತನೆ ಸ್ತೋತ್ರಪ್ಪ. ಕೊಡುವಂಥ ಕರಗಳಿಂದ ಹೆಚ್ಚಾಗಿ ಆಶೀರ್ವಿಸಿ ಅಭಿವೃದ್ಧಿಗೊಳಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಸ್ತೋತ್ರಪ್ಪ. ಅಪ್ಪ ವಾಕ್ಯವನ್ನಪ್ಪ ನಿಂತನೆ ಆಶೀರ್ವಿಸು. ವಾಕ್ಯವನ್ನು ಕೊಡುವಂಥ ಬ್ರದರನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಿಸಪ್ಪ. ಆ ವಾಕ್ಯದ ಸಂಗಡಪ್ಪ ಇಟ್ಟಿದೆ ಆ ವಾಕ್ಯದ ಸಂಗಡ ಮಾತನಾಡು ಕ್ರಿಯೆ ಮಾಡು ಕರ್ತನೆ ಸ್ತೋತ್ರಪ್ಪ. ಕೇಳುವಂಥ ನಮ್ಮ ಕಿವಿಗಳನ್ನು ತೆರೆ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಸ್ತೋತ್ರಪ್ಪ. ವಾಕ್ಯವನ್ನು ಹಿಡಿದುಕೊಂಡು ನಡೆಯುವಂತೆ ಜೀವಿಸುವಂತೆ ಕೃಪೆ ಕೊಡು ಕರ್ತನೆ. ನಿಮಗೆ ಸ್ತೋತ್ರ ಸ್ವಾಮಿ. ಪರಿಶುದ್ಧಾತ್ಮರೇ ನಿಮ್ಮ ಕೃಪೆಯನ್ನು ಸಹಾಯವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಸ್ತೋತ್ರಪ್ಪ. ಬಂದಿಯನ್ನು ಆಶೀರ್ವಿಸಪ್ಪ. ಪರಿಷ್ಠರಾಗಿ ತೆಗೆದುಕೊಳ್ಳುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ನಿಮ್ಮ ಚಿತ್ತವು ನಿಮ್ಮ ಉದ್ದೇಶವು ನೆರವೇರಲಪ್ಪ. ಆದಿನಂತೆ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಪ್ರತಿಯೊಂದು ಭಾಗವಿದೆಯಪ್ಪ. ನೀವು ಮಹಿಮೆಯನ್ನು ಧನವನ್ನು ಅಧ್ಯಕ್ಷಕನಾಗಿದ್ದು ನಡೆಸಿಕೊಡಪ್ಪ. ನಿಮ್ಮ ಚಿತ್ತ ಒಂದೇ ನೆರವೇರಲಪ್ಪ. ಆಶೀರ್ವಿಸು ಬಲಪಡಿಸಪ್ಪ. ಇಲ್ಲಿ ಕುಳಿತಂತ ನನ್ನೆಲ್ಲರ ದಿನಕ್ಕೆ ಅರ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ಅಧಿಕವಾದ ನಾಮದಲ್ಲಿ ಪ್ರಾರ್ಥಿಸಬೇಡಿ. ದೇವರನ್ನೇ ಮೆಚ್ಚಿಕೊಳ್ಳುತ್ತದೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ನಾವೆಲ್ಲರೂ ಕೊಡುವಂತೆ ಕೃಪೆನ ದೇವರು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಈ ದಿನ ದೇವರ ಆತ್ಮನ ತಾನೇ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ವಾಕ್ಯವನ್ನು ದೇವರಾತ್ಮನ ನಮ್ಮ ಸಂಗಡ ಮಾತನಾಡುವ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ವಾಕ್ಯವನ್ನು ನಾವೆಲ್ಲರೂ ತೆಗೆಯುವರಾಗಿರುವ ಮಾರ್ಕ್ ಚಾಪ್ಟರ್ 4:35 ಅಲ್ಲಿ ದೇವರು ಈ ದಿನ ಸಭೆಯಾದ ನಮ್ಮೆಲ್ಲ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ವಾಕ್ಯ. ಮಾರ್ಕ್ ಚಾಪ್ಟರ್ 4:35 ಅಲ್ಲಿ ದೇವರು ಈ ರೀತಿಯಾಗಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. And the same day when the even was come, he said unto them, Let us pass over unto the other side. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ದೇವರು ಆತ್ಮ ಈ ದಿನ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಇವತ್ತು ಸಾಯಂಕಾಲವಾದಾಗ ಆತನ ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು
ಆತನನ್ನು ಅದೇ ದೋಣಿಯಲ್ಲಿ ಹಾಗೆ ಕರಕೊಂಡು ಹೋದರು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಗಳನ್ನು ಕೇಳಲಿ ಎಂಬುದಾಗಿ ಅಂದ ಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ಪ್ರತಿಯೊಂದು ದೇವರ ವಾಕ್ಯಗಳು ಅನೇಕ ಗೂಢಾರ್ಥಗಳು ಇರುವಂತದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ಅದರಲ್ಲಿ ಒಂದು ವಿಷಯವನ್ನ ದೇವರ ಆತ್ಮನ ದಿನ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಇವತ್ತು ನಾವು ಏನು ಸಾಯಂಕಾಲವಾದಾಗ ಆತನು ಅವ್ರಿಗೆ ಹೇಳ್ತಾ ಇದ್ದಾನೆ, ಯೇಸು ಏನಂತ ಹೇಳ್ತಾ ಇದ್ದಾನೆ, ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಯೇಸು ಶಿಷ್ಯರ ಸಂಗಡ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಅದರ್ ಸೈಡ್ ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ನಾವು ಆಚೆ ದಡಕ್ಕೆ ಬೇರೊಂದು ದಡಕ್ಕೆ ಹೋಗ್ಬೇಕು. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಇವರು ಒಂದ್ ಕಡೆ ಇದ್ದಾರೆ, ಈಗ ಒಂದು ದಡ ಸೈಡ್ ಇದ್ದಾರೆ, ಒಂದು ಅಲ್ಲಿ ಬರುವಂತ ಸಮುದ್ರದ ಮೇಲೆ ಇವರು ಹೋಗ್ಬೇಕೆಂಬುದಾಗಿ ಯೇಸು ತೀರ್ಮಾನ ಮಾಡಿದ್ದಾನೆ. ಸಮುದ್ರದ ಪ್ರಯಾಣವನ್ನ ದೇವರ ಆರಂಭ ಮಾಡ್ತಾ ಇದ್ದಾನೆ ಶಿಷ್ಯರ ಸಂಘ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಇದರಲ್ಲಿ ಕೆಲವು ಶಿಷ್ಯರು ಯೇಸುಗೆ ಗೊತ್ತು ಚೆನ್ನಾಗಿ ಈಜ್ ಬರುತ್ತೆ, ಪೇತ್ರ, ಯೋಹಾನ, ಯಾಕೋಬ ಇವರೆಲ್ಲ ಮೀನು ಹಿಡಿಯೋರು, ಇವರೆಲ್ಲ ಬೆಸ್ತರಾಗಿದ್ರು. ಹಾಗಾಗಿ ಇವ್ರಿಗೆ ಏನ್ ಬರುತ್ತೆ, ಈಜ್ ಹೊಡೆಯೋದೆಲ್ಲ ಗೊತ್ತು. ದೋಣಿ ಹೊಡೆದವ್ರು ಸಾಕು, ಈಜ್ ಹೊಡೆದ್ರೆ ಬಂದು ದಡ ಸೇರ್ಕೊಂಡ್ಬಿಡೋರು. ಯಾಕಂದ್ರೆ ಇವರು ಚಿಕ್ಕ ವಯಸ್ಸಿನಿಂದ ಮೀನು ಹಿಡಿಯೋರಾಗಿದ್ರು, ಇವ್ರ ಅಪ್ಪ ಅಮ್ಮ ಎಲ್ಲ ಮೀನು ಹಿಡಿಯೋರು ಆಗಿರ್ಬೋದು ಎಂಬುದಾಗಿ ಅನ್ಸುತ್ತೆ. ಹಲ್ಲೆಲೂಯಾ. ಆದ ಕಾರಣ ಯೇಸು ಇಲ್ಲ ಅಂದ್ರೂ ಕೂಡ ಇವರು ಏನ್ ಮಾಡ್ಬೋದು, ಈಜ್ ಹೊಡ್ಕೊಂಡ್ ಬರ್ಬೋದು. ಆದ್ರೂ ಇವರೆಲ್ಲ ಏನ್ ಮಾಡ್ತಾರೆ ಎಂಬುದಾಗಿ ಮುಂದೆ ಅವರು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಅದು ಮುಂದೆ ಅವರು ದೇವರ ವಾಕ್ಯ ಈಗ ಹೇಳುತ್ತೆ 37ನೇ ವಾಕ್ಯದಲ್ಲಿ, ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತು. ಆತನು ದೋಣಿ ಹಿಂಭಾಗದಲ್ಲಿ ತಲೆ ಗಿಂಬನ್ನು ಹೊರಗೆ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಮರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೂಡಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಆಮೇಲೆ ತರುವಾಯ ಆತನು ಅವರನ್ನು, ಯಾಕೆ ಬೇರೆ ಬಿಡುತ್ತೀರಿ, ಇನ್ನು ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು, ಈತನು ಯಾರಾಗಿರ್ಬೋದು, ಗಾಳಿಯು ಸಮುದ್ರವು ಸಾಗಿತನ ಹೇಳಿದ ಹಾಗೆ ಕೇಳುತ್ತಾವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳೋನು ಕೇಳಲಿ ಎಂಬ ತಕ್ಷಣದಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಒಂದ್ 3-4 ಜನಕ್ಕೆ ಈಜೊಡೆದೆಲ್ಲ ಚೆನ್ನಾಗಿ ಗೊತ್ತು ಯೇಸು ಶಿಷ್ಯರಿಗೆ, ಆದ್ರೆ ಇನ್ನೊಂದು 5-6 ಜನಕ್ಕೆ ಏನು ಗೊತ್ತಿಲ್ಲ ಅಂದ್ರೆ ಈಜೊಡೆದೆಲ್ಲ ಚೆನ್ನಾಗಿ ಗೊತ್ತಿರ್ಲಿಲ್ಲ. ಆಮೇಲೆ ಹಲ್ಲೆಲೂಯಾ. ಆದ್ರೂ ಕೂಡ ಎಲ್ಲರೂ ಏನ್ ಮಾಡ್ತಾ ಇದಾರೆ, ಸಮುದ್ರದ ಅಲೆಗಳು ಬಂದು ದೋಣಿ ಹೊಡಿತಾ ಇದೆ, ಎಡಗಡೆಯಿಂದ ಹೊಡಿತಾ ಇದೆ, ಬಲಗಡೆಯಿಂದ ಹೊಡಿತಾ ಇದೆ, ಮುಂದೆಯಿಂದ ಹಿಂದೆಯಿಂದ ಎಲ್ಲಾ ಕಡೆಯಿಂದಲೂ ಅಲೆಗಳು ಹೊಡಿತಾನೆ ಇದಾವೆ. ಆದ್ರೂ ಇವ್ರಿಗೇನಾಗಿದೆ ಅಂದ್ರೆ ಎಲ್ಲಾ ಶಿಷ್ಯರು ಭಯ ಪಡ್ತಾ ಇದಾರೆ. ಆದ್ರೆ ಏಸು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಭಯ ಪಡ್ದೆ ನೆಮ್ಮದಿ ತಲೆ ದಿಂಬು ಇಟ್ಕೊಂಡ್ಬಿಟ್ಟು ನಿದ್ದೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆದ್ರೆ ಯಾರಿಗೆ ಭಯ ಐತೆ ಅಂದ್ರೆ ಶಿಷ್ಯರಿಗೆ ಭಯ ಐತೆ. ಯಾರಿಗೆ ಭಯ ಇಲ್ಲ ಅಂತಂದ್ರೆ ನಾವು ನೋಡೋದಾದ್ರೆ ಯೇಸುಗೆ ಭಯ ಅನ್ನೋದೇ ಇಲ್ಲ. ಹಲ್ಲೆಲೂಯಾ. ಯೇಸುನ ರಕ್ತದಲ್ಲಿ ಭಯ ನಮ್ಮ ಬ್ಲಡ್ ಗ್ರೂಪೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಆದ್ರೆ ಯೇಸುನ ಮಕ್ಕಳಾದ ನಮ್ಮಲ್ಲೂ ಕೂಡ ಅಷ್ಟೇ ಭಯ ಅನ್ನೋದೇ ನಮ್ಮಲ್ಲಿ ಇರ್ಬೋದು. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಭಯ ಪಡಬೇಡ ಅಂದಾಗಿ ದೇವ್ರು ಈ ಬೈಬಲ್ ಅಲ್ಲಿ 1000 ಸತೆ 100 ಸತೆ ಹೇಳಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಯಾಕೆ ಹೇಳಿದ್ದಾನೆ ಅಂದ್ರೆ ಮನುಷ್ಯರಲ್ಲಿ ಭಯ ಇರುತ್ತೆ. ಈ ಭಯದ ಗುಣ ಯಾವಾಗ ಬಂತಂದ್ರೆ ಆದಾಮ ಅವ್ವಳು ಇಬ್ಬರು ಕೂಡ ಯಾವಾಗ ಏದೇನು ತೋಟದಲ್ಲಿ ಸೈತಾನನ ಮಾತು ಕೇಳಿ ಹಣ್ಣು ತಿಂತಾರೋ ಅವತ್ತೇ ಭಯ ಅನ್ನೋದು ಮನುಷ್ಯನಲ್ಲಿ ಬಂದಿದೆ. ಹಲ್ಲೆಲೂಯಾ. ಆ ಭಯ ಒದ್ದು ಓಡಿಸೋದಕ್ಕೇನೆ ಯೇಸು ಬರ್ತಾನೆ. ಆಮೇಲೆ ಹಲ್ಲೆಲೂಯಾ. ಆದ್ರಿಂದ ಯೇಸು ಏನ್ ಮಾಡ್ತಾನೆ, ಹೇಳ್ತಾನೆ ನೀವು ಭಯ ಪಡಬೇಡಿ ಎಂಬುದಾಗಿ. ಆದ್ರಿಂದ ಬೈಬಲ್ ಪೂರ್ತಿ 100 ಸತೆ 1000 ಸತೆ ದೇವ್ರು ಹೇಳ್ತಾನೆ ಭಯ ಪಡಬೇಡ, ನಾನು ನಿಮ್ ಸಂಗಡ ಇದ್ದೇನೆ ಎಂಬುದಾಗಿ. ಯಾಕಂದ್ರೆ ಭಯ ಪಡಿಸೋದು ಗುಣ ಸ್ವಭಾವ ಯಾರಂದ್ರೆ ಸೈತಾನ. ಧೈರ್ಯ ಪಡಿಸುವಂತ ಗುಣ ಸ್ವಭಾವ ಯಾರಂದ್ರೆ ಅದು ದೇವ್ರದ್ದು. ಹಲ್ಲೆಲೂಯಾ. ಆದ್ರಿಂದ ನಮ್ಗೆ ದೇವರ ಗುಣ ಯಾವ್ದು ಅನ್ನೋದು ಗೊತ್ತಿರ್ಬೇಕು, ಸೈತಾನನ ಗುಣ ಯಾವ್ದು ಅನ್ನೋದು ಗೊತ್ತಿರ್ಬೇಕು. ಹಲ್ಲೆಲೂಯಾ. ದೇವರ ಗುಣ ಏನ್ ಮಾಡುತ್ತೆ, ನಮ್ಮನ್ನ ಧೈರ್ಯ ಪಡಿಸುತ್ತೆ. ಹಲ್ಲೆಲೂಯಾ. ಹೇಳ್ಬೇಕಿಲ್ಲ, ಏನ್ ಮಾಡಿಸುತ್ತೆ, ಧೈರ್ಯ ಪಡಿಸುತ್ತೆ. ಸೈತಾನನ ಗುಣ ಏನ್ ಮಾಡುತ್ತೆ, ನಮ್ಮನ್ನ ಭಯ ಪಡಿಸುತ್ತೆ. ಎಲ್ಲಾ ವಿಷಯದಲ್ಲೂ ಭಯ.
ಈಗ BP ಶುಗರ್ ಜಾಸ್ತಿ ಬಂದಿತ್ತಂದ್ರೆ ಭಯ ಪಟ್ಬಿಡ್ತಾರೆ. ಆದ್ರೆ ದೇವ್ರು ಏನಂತಾನೆ, ಭಯ ಪಡಬೇಡ, ನಾನು ಮರಣನೇ ಜಯಿಸ್ಬೇಕು ಬಂದಿದ್ದೀನಿ. ಆಮೆನ್. ಈಗ ಸಣ್ಣ ಪುಟ್ಟ ರೋಗ ನಿಮ್ಮನ್ನ ಏನ್ ಮಾಡುತ್ತೆ? ಆಮೆನ್. ಮರಣನೇ ನಿಮ್ಮನ್ನ ಏನ್ ಮಾಡಲ್ಲ. ಅಂದ್ರೆ ಈ ರೋಗಗಳು ನಿಮ್ಮನ್ನ ಏನು ಮಾಡಕ್ಕಾಗಲ್ಲ. ಆದ್ರಿಂದ ನಮ್ ದೇವ್ರು ಏನ್ ಕೊಡ್ತಾನಂದ್ರೆ ಧೈರ್ಯ ಕೊಡ್ತಾನೆ. ಸೈತಾನ ಏನ್ ಕೊಡ್ತಾನಂದ್ರೆ ಅವನು ಭಯ ಕೊಡ್ತಾನೆ. ಆವಾಗ ಶಿಷ್ಯರು ಏನ್ ಮಾಡ್ತಾರಂದ್ರೆ ಭಯ ಪಡ್ತಾ ಇದ್ರೆ. ಆದ್ರೆ ಇವ್ರು ಗೊತ್ತಿಲ್ಲ, ಈ ಸಮುದ್ರ ಸೃಷ್ಟಿ ಮಾಡಿದ್ದೇ ಮಾಡ್ದಾತಾಗ ಅಲ್ಲಿ ಏನ್ ಮಾಡ್ತಾನೆ ಅವ್ರು. ಆ ಯಾಕಂದ್ರೆ ಏಸು ಗೊತ್ತು, ಸಮುದ್ರ ಸೃಷ್ಟಿ ಮಾಡೋದು ನಾನು, ಸಮುದ್ರ ನನ್ನ ಮಾತು ಕೇಳುತ್ತೆ ಅನ್ನೋದು ಏಸಿಗೆ 100% ಗೊತ್ತು. ಆದ್ರೆ ಈ ವಿಷಯ ಯಾರು ಗೊತ್ತಿಲ್ಲ ಅಂದ್ರೆ ಶಿಷ್ಯರು ಗೊತ್ತಿಲ್ಲ. ಆದ ಕಾರಣ ಶಿಷ್ಯರು ಇವಾಗ ಯೋಚನೆ ಮಾಡ್ತಾರೆ, ಇವ್ರು ಯಾರಪ್ಪ ಏಸಪ್ಪ, ಇವ್ರು ನಿಜವಾಗ್ಲೂ ಸಮುದ್ರಕ್ಕೆ ಹೇಳ್ದ ಶಾಂತ ಆಗುವಂತ ಒಂದೇ ಮಾತು, ಸಮುದ್ರ ಶಾಂತ ಆಗುತ್ತೆ. ಬಡ 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 ಅಂತ ಗಾಳಿ ಹೆಂಗೋ ಬೀಸ್ತಾ ಇತ್ತು, ಬಿರುಗಾಳಿ. ಆ ಬಿರುಗಾಳಿನ ನೋಡಿ ಏಸು ಹೇಳ್ತಾನೆ, ಸುಮ್ಮನೆ ಏಸು ಒಂದೇ ಮಾತಾಡ, ಎರಡು ಮಾತಾಡ ಹೇಳಕ್ಕೋಗಲ್ಲ. ಒಂದ್ ಮಾತು ಹೇಳ್ತಾನೆ, ಸುಮ್ಮನೆ ಇರುವಂತ ಗಾಳಿ, ಕಲ್ಲೋಲ ಕಲ್ಲೋಲ ತರ ಅಲ್ಲಾಡ್ತಿರುವಂತ ಗಾಳಿ ಸೈಲೆಂಟ್ ಆಗಿ ಸುಮ್ಮನೆ ಆಗೋಗುತ್ತೆ. ಅಲ್ಲೆಲ್ವೇ ಶಾಂತ ಆಗೋಗುತ್ತೆ. ಆಮೇಲೆ ಇದನ್ನ ನೋಡಿದಂತ ಶಿಷ್ಯರು ಆಶ್ಚರ್ಯ, ಯಾರಪ್ಪ ಈತನು ಗಾಳಿ ಸಮುದ್ರ ಈತನು ಹೇಳಿದಾಗಿ ಕೇಳ್ತಾವಲ್ಲ ಅಂತ ಇವಾಗ ಅವಾಗ ಮಾತಾಡ್ಕೊಳ್ತಾ ಇದಾರೆ. ಆಮೇಲೆ ಆದ್ರೆ ಇದಕ್ಕಿಂತ ಮುಂಚೆ ಅವ್ರಿಗೆ ಇದು ಅನುಭವ ಆಗಿಲ್ಲ ಅಷ್ಟೇ. ಆದ್ರೆ ಯೇಸುನೇ ನಿಜವಾದ ದೇವರು ಅನ್ನೋದು ಇವ್ರಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ನಿಜವಾದ ದೇವರನ್ನು ನಮಗೂ ಕೂಡ ಯೇಸು ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ನಮ್ಮ ಕುಟುಂಬದಲ್ಲಿ ಏನಾದ್ರು ಸಮಸ್ಯೆ, ಜಗಳ ಅವು ಏನಾದ್ರು ಬಂದ್ಬಿಟ್ರೆ, ಅಯ್ಯೋ ನಮ್ಗೆ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ನಾವು ಯೋಚನೆ ಮಾಡ್ಕೊಂತ ಕೂತಿರ್ತೀವಿ. ಆದ್ರೆ ನಮ್ಮ ದೇವರು ಏನ್ ಹೇಳಿದ್ದಾನೆ, ನಿಮ್ಮ ಚಿಂತೆ ಭಾರವಲ್ಲ ನನ್ನ ಮೇಲೆ ಹಾಕಿ, ನಾನು ಹಿಂಗಾಗಿ ಚಿಂತೆ ಮಾಡಕ್ಕಂತಾನೆ ನಾನು ಇದ್ದೀನಿ. ಆದ್ರೆ ನೀವು ಸಭೆ ಜನ ಅರ್ಥ ಮಾಡ್ಕೊಂಡಿಲ್ಲ, ಯೇಸು ನಮ್ಮ ಬಗ್ಗೆ ಚಿಂತೆ ಮಾಡಲ್ಲ, ನಾವೇ ಚಿಂತೆ ಮಾಡ್ಕೋಬೇಕು ಅನ್ಕೊಂಡು ನಮ್ಮ ವಿಷಯ ಕುರಿತಾಗಿ, ನಮ್ಮ ಕುಟುಂಬಗಳ ವಿಷಯ ಕುರಿತಾಗಿ ನಾವೇ ಚಿಂತೆ ಮಾಡೋರಾಗ್ಬಿಟ್ಟಿದ್ವಿ. ಹಾಗಾಗಿ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಯೇಸು ಹೇಳ್ತಾ ಇದ್ದಾನೆ, ನಿಮ್ಮ ಚಿಂತೆ ಬರಲ್ಲ ನನ್ನ ಮೇಲೆ ಹಾಕಿ, ನಿಮ್ಗೋಸ್ಕರ ನಾನು ಚಿಂತೆ ಮಾಡಕ್ಕಂತಾನೆ ಇದ್ದೀನಿ ಅಂತಾನೆ ಹೇಳ್ತಾನೆ. ಆದ್ರಿಂದ ನಮ್ಮ ಎಲ್ಲಾ ವಿಷಯಗಳನ್ನ ದೇವ್ರ ಕೈಗೆ ಒಪ್ಪಿಸಿ ನಾವು ಆರಾಮಾಗಿ ನಡ್ಕೊಂಡು ಹೋಯ್ತಾ ಇರ್ಬೇಕು. ಈ ಚಿಂತೆ ಭಾರ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಹೋದ್ರೆ ನಾವು ನಡೆಯೋದು ಎಷ್ಟು ಜಾಸ್ತಿ ದೂರ ನಡೆಯೋಕ್ಕಾಗಲ್ಲ. ಜಾಸ್ತಿ ದೂರ ನಡೆಯೋಕ್ಕಾಗದೆ ಏನೋ ಹೋಗ್ಬಿಡ್ತೇವೆ, ನಾವು ಬಿದ್ದು ಹೋಗೋ ಪರಿಸ್ಥಿತಿ ಆಗ್ಬಿಡುತ್ತೆ. ಇಲ್ಲಾಂದ್ರೆ ನಮಗೆ ಕಾರಣ ಬಂದ್ಬಿಡುತ್ತೆ ಎಲ್ಲ ಹೊತ್ಕೊಂಡು ಹೋದ್ರೆ ಆಗಲ್ವೇ. ಆದ್ರಿಂದ ಯೇಸು ಕೈಗೆ ಒಪ್ಪಿಸ್ಕೊಟ್ಬಿಟ್ರೆ ನಾವು ಆರಾಮಾಗಿ ಫ್ರೀಯಾಗಿ ಈ ಕಡೆಯಿಂದ ಬಾಟ್ರೆ ಆ ಕಡೆಯಿಂದ ಈ ಕಡೆಗೆ ನಾವು ಫ್ರೀಯಾಗಿ ಓಡಾಡ್ಬೋದು. ಆದ್ರಿಂದ ಯೇಸು ಹೇಳೋದು, ನಿಮ್ಮ ಚಿಂತೆ ಬರಲ್ಲ ನಮಗೆ ಕೊಡಿ, ನಾನು ನೋಡ್ಕೊತೀನಿ ಅಂತ. ನಾಲ್ವೇ ಹಾಗಾದ್ರೆ ಈ ಸಮುದ್ರದಲ್ಲಿ ಇರುವಂತ ಶಿಷ್ಯರು ಕೂಡ ಯೇಸುನ ನಂಬ್ಕೊಂಡಿದ್ರು. ಹಾಗಾಗಿ ಸಂಪೂರ್ಣವಾಗಿ ಪೇತ್ರ, ಯೋಹಾನ, ಯಾಕೋಬ ಇವರೆಲ್ಲರೂ ಇವ್ರಿಗೆ ಈಜೋಡೋದು ಗೊತ್ತು. ಸಮುದ್ರ ಅಲ್ಲೋಳ ಆಗ್ತಿರ್ತೀನಿ, ಧ್ವನಿ ಹೊಡೆದೋಗ್ಬಿಡುತ್ತೆ, ಧ್ವನಿ ಮುಳುಗೋಗುತ್ತೆ ಅನ್ನೋ ರೀತಿ ಬಂದಾಗ ಇವರು ದೋಣಿಯಿಂದ ಆಚೆ ಧುಮುಕಿ ಈಜೊಡ್ಕೊಂಡು ಅಡಕ್ಕೆ ಹೋಗಿ ಸೇರ್ಕೋಬೋದಾಗಿತ್ತು. ಆದ್ರೆ ಇವರು ಈಜು ಕಲ್ತಿರೋ ಈಜನ್ನ ನಂಬಲಿಲ್ಲ. ಹಾಲೆಲೂಯಾ. ಹಾಗಾದ್ರೆ ನಾವು ಕೂಡ ನಮ್ಗೆ ಎಷ್ಟೊಂದು ಕೆಲಸಗಳು ಇರುತ್ತೆ, ಎಲ್ಲ ಕೆಲಸ ನಾವು ಕಲ್ತಿರ್ತೀವಿ. ನಮ್ಮ ಕೆಲಸನ ನಾವು ನಂಬಿಕೊಂಡಿರ್ಬಾರ್ದು. ಹಾಲೆಲೂಯಾ. ಇವ್ರ ಕೆಲಸ ಏನು, ಇವ್ರಿಗೆ ಮೀನ್ ಹಿಡಿಯೋದು ಇವ್ರ ಕೆಲಸ, ಇವ್ರಿಗೆ ಈಜು ಹೊಡೆಯೋದು ಇವ್ರಿಗೂ ಕೂಡ ಚೆನ್ನಾಗಿ ಗೊತ್ತು. ಆದ್ರೆ ಇವರು ತಮ್ಮ ಕೆಲಸವನ್ನ ತಾವು ನಂಬಲಿಲ್ಲ, ಯೇಸುನ ನಂಬುದು. ಹಾಲೆಲೂಯಾ. ಆಗ ಯೇಸುವನ್ನ ಎಬ್ಬಿಸ್ತಾರೆ. ಯೇಸು ದಳಪ್ಪ, ನಾವು ಈ ಸಮುದ್ರ ಸತ್ಯ ಹೋಗ್ತಾ ಇದೀವಿ, ಯೇಸು ಹೆಂಗಾದ್ರೂ ಮಾಡಿ ಸಮುದ್ರನ ಶಾಂತ ಮಾಡು, ಈ ಗಾಳಿನ ಶಾಂತ ಮಾಡೋ ಅಂದಾಗ ಯೇಸುನ ಎಬ್ಬಿಸಿ ಕರಿತಾ ಇದ್ದಾರೆ. ಹಾಲೆಲೂಯಾ. ಯಾಕಂದ್ರೆ ಯೇಸು ಒಬ್ಬನೇ ಧ್ವನಿಯಲ್ಲಿ ಇದೇ ಮಾಡ್ತಾ ಇರೋದು, ಇನ್ನು ಎಲ್ಲಾ ಶಿಷ್ಯರು ಇದ್ದವ್ರು. ಹಾಲೆಲೂಯಾ. ಆದ್ರಿಂದ ನಮ್ಮ ಜೀವನದಲ್ಲೂ ಯೇಸು ಈಗ ಏನಾದ್ರು ಮಲಗಿಬಿಟ್ಟಿರ್ತಾರೆ ಅಂದಾಗ ನಮ್ಮನ್ನ ನಾವು ಪರೀಕ್ಷಿಸ್ಕೊಳ್ಬೇಕು. ಯಾಕಂದ್ರೆ ಯೇಸು ಮಲಗೋದಕ್ಕೂ ಕಾರಣ ಶಿಷ್ಯರು ಅನ್ಕೊಂಡಿರ್ಬೋದು, ಯೇಸು ಬಗ್ಗೆ ದೇವ್ರ ಬಗ್ಗೆ ಮಾತಾಡ್ತಿರಲ್ಲ, ಬೇರೆ ಲೋಕದ ಎಲ್ಲಾ ವಿಚಾರಗಳನ್ನ ಶಿಷ್ಯರು ಮಾತಾಡ್ತಾ ಇರ್ತಾರೆ ಧ್ವನಿ. ಹಂಗಾಗಿ ಯೇಸುಗೂ ಬೇಜಾರಾಗಿ, ಹೇಗಿರಪ್ಪ ಸ್ವಲ್ಪ ನಾನು ಕೂಡ ನಿದ್ದೆ ಮಾಡ್ಬಿಡ್ತೀನಿ ಅಂದಾಗ ಹೇಳಿ ಯೇಸು ಮಾಡ್ಕೊಂಡ್ಬಿಟ್ಟಿದ್ದ. ಹಾಲೆಲೂಯಾ. ಆದ್ರಿಂದ ಈಗ ಯೇಸು ನೆನಪಿಸ್ಬೇಕು, ಇವ್ರು ಬದುಕ್ಬೇಕಂದ್ರೆ. ಹಾಲೆಲೂಯಾ. ಯೇಸು ನೆನಪಿಸ್ಲಿಲ್ಲ ಅಂದ್ರೆ ಆ ದೋಣಿ, ಬಿರುಗಾಳಿ, ಸಮುದ್ರ ಇವ್ರನ್ನ ನೀರಲ್ಲೇ ಮುಳುಗಿ ಸಾಕ್ಬಿಡುತ್ತಿತ್ತು. ಹಾಲೆಲೂಯಾ. ಆದ್ರಿಂದ ಶಿಷ್ಯರು ತೀರ್ಮಾನ ಮಾಡಿದ್ರು, ಈ ಸಮುದ್ರ ಗಾಳಿನ ನಾವು ಶಾಂತ ಮಾಡೋದಕ್ಕಾಗಲ್ಲ. ನಮಗೆ ಒಬ್ಬ ಗುರು ಇದ್ದಾನೆ, ನಮ್ಮ ಗುರು ಎದಳು ಗುರು ಯೇಸು, ಎದಳು ಯೇಸು ಅಂದಾಗಿ ಗುರುವೇ ಅಂದಾಗಿ ಯೇಸುನ ಕರೆದು ಎಬ್ಬಿಸ್ಬಿಡ್ತಾರೆ. ಹಾಲೆಲೂಯಾ. ಹಾಗಾದ್ರೆ ನಮ್ಮ ಜೀವಿತದಲ್ಲೂ ನಮ್ಮ ಕುಟುಂಬದಲ್ಲೂ ಯೇಸು ಎದ್ದಿರ್ಬೇಕು. ಹಾಲೆಲೂಯಾ. ಇಲ್ಲ ಅಂತಂದ್ರೆ ಕೆಲವರು ಜೀವನದಲ್ಲಿ
ಯೇಸು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದ್ರೆ ಇವರು ದೇವ್ರ ವಾಕ್ಯನ ಕೇಳಲ್ಲ, ದೇವರ ಮಾರ್ಗದಲ್ಲಿ ನಡೆಯಲ್ಲ, ದೇವರ ಕರ್ತನಲ್ಲಿ ನಿಲ್ಲೋದೇ ಇರುವಂತ ಅನೇಕ ವಿಶ್ವಾಸಗಳು ಲೋಕದಲ್ಲಿದ್ದಾನೆ. ಅಂಥವ್ರ ಜೀವಿತದಲ್ಲಿ ಯೇಸು ಏನ್ ಮಾಡ್ತಾ ಇರ್ತಾನಂದ್ರೆ, ಕೆಲವು ರಕ್ಷಣೆ ಹೊಂದಿರ್ತಾರೆ, ಸಭೆಗೆ ವರ್ಷಕ್ಕೆ ಒಂದಾಗುತ್ತೆ ಹೋಗುವಂಥವ್ರು ಇರ್ತಾರೆ, ಹಬ್ಬಕ್ಕೂ ಹೋಗೋರು ಇರ್ತಾರೆ ಅಷ್ಟೇ. ಅಂಥವ್ರ ಜೀವಿತದಲ್ಲಿ ಯೇಸು ಏನಾಗಿರ್ತಾನೆ, ನಿದ್ದೆ ಮಾಡ್ತಾ ಇರ್ತಾನೆ ಅಷ್ಟೇ. ನಿದ್ದೆ ಮಾಡ್ತಿದ್ರೆ ಮುಗೀತು. ಇವ್ರ ಬಾಡಿಗೆ ಇವ್ರ ಜೀವನದಲ್ಲಿ ಏನೇನು ಬರ್ತಾವ, ಎಲ್ಲ ಗಾಳಿಗಳು ಬರ್ತವೆ, ಅವು ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ತಮ್ಮ ಅಲೆಗಳು ಬರ್ತಾ ಇರ್ತವೆ, ಅವು ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರ ಜೀವನ, ಇವ್ರ ಕುಟುಂಬದಲ್ಲೂ ಅನೇಕ ತೊಂದರೆಗಳು, ಏರುಪೇರುಗಳು ಇದ್ದೇ ಇರ್ತವೆ. ಅಲ್ಲಲ್ವೇ? ಆದ್ರೆ ಯಾರ ಜೀವಿ ಕುಟುಂಬದಲ್ಲಿ ಏಸು ಎದ್ದಿರ್ತಾನೋ, ಯಾರ ಜೀವನದಲ್ಲಿ ಏಸು ಎದ್ದಿರ್ತಾನೋ, ಅವ್ರ ಕುಟುಂಬದಲ್ಲಿ ಗಾಳಿಗಳು ಬರ್ತವೆ. ಏನ್ ಬರ್ತವೆ? ತೊಂದರೆಗಳು ಬರ್ತವೆ. ಅದಕ್ಕೆ ಏಸು ಹೇಳೋದು, ನಿಮಗೆ ಸಂಕಟಗಳುಂಟು, ಧೈರ್ಯವಾಗಿರಿ, ಲೋಕವನ್ನೇ ನಾನು ಜಯಿಸಿದ್ದೇನೆ ಅಂತ ಯೇಸು ಅಂತಾನೆ. ಅಲ್ಲಲ್ವೇ? ಕಷ್ಟಗಳು ಬರ್ತವೆ ಅಂತಾನೆ ಯೇಸು ಹೇಳೋದು. ಕೆಲವು ಸಭೆಗಳು ಹೇಳಲ್ಲ, ಯೇಸು ನಮ್ಮದ ಯಾವ ಕಷ್ಟ ಇರಲ್ಲ, ಯಾವ ಚಿಂತೆ ಇರಲ್ಲ, ಎಲ್ಲ ಆರಾಮ ಬರುತ್ತೆ, ಏನಿರಲ್ಲ. ಯೇಸು ನಂಬ್ಕೊಂಡಿದ್ರು ಕಷ್ಟ, ಸುಖ, ದುಃಖಗಳು ಇವೆಲ್ಲ ಕೂಡ ಇರುತ್ತೆ. ಇದೆಲ್ಲ ಮನುಷ್ಯನಿಗೆ ದೇವ್ರು ಕೊಟ್ಟ ಈಗ ಜೀವನ ಆಗೋಗಿದೆ. ಅಲ್ಲವೇ? ಈ ಜೀವನದಲ್ಲಿ ಏರುಪೇರುಗಳು, ಕಷ್ಟಗಳು, ನೋವುಗಳು, ಜಗಳಗಳು, ಏನೇ ಕಲಹಗಳು ಇವೆಲ್ಲ ಇದ್ದೇ ಇರ್ತವೆ. ಆದ್ರೆ ಧೈರ್ಯವಾಗಿರ್ಬೇಕು ಇದ್ರ ಮಧ್ಯದಲ್ಲಿ. ಆಮೇಲೆ ಯಾವಾಗ ನಾವು ಧೈರ್ಯವಾಗಿರ್ತೀವೋ ಅವಾಗ ಎದುರಿಸುವ ಶಕ್ತಿ ಇರುತ್ತೆ. ಇವತ್ತು ಒಬ್ಬ ನ್ಯೂಸ್ ಕೇಳಲ್ಪಟ್ಟೆ, ಬೆಳಿಗ್ಗೆ ಬಾಡಿ ಬಿಲ್ಡರ್ 6 ಪ್ಯಾಕ್ ಬೆಳೆಸೋಣೆ, ಬಾಡಿ ಬಿಲ್ಡರ್ ಒಳ್ಳೆ ಜಿಮ್ಗೆಲ್ಲ ಹೋಗಿ ಯಾವ ಲೋಕದ ಯಾವ ಹುಡುಗಿಯನ್ನ ಪ್ರೀತಿ ಮಾಡ್ದಂತೆ ಅವಳು ನೋಡಿದ್ರೆ ಇವತ್ತು ಬೇರೆಯವ್ರ ಜೊತೆಗೆ ಮದುವೆ ಆಗ್ತಾ ಇದ್ದಾಳೆ ಅನ್ನೋ ಸುದ್ದಿಗೆ ಗೊತ್ತಾಗೋಯ್ತು. ಅದಕ್ಕೆ ಇವನೇನ್ ಮಾಡ್ದ ಅಂದ್ರೆ ಹೋಗಿ ನೇಣು ಹಾಕೊಂಡು ಸತ್ಯ ಹೋಗುದು. ಅವ್ರ ಕುಟುಂಬದವರಿಗೆಲ್ಲ ದುಃಖದಲ್ಲಿ. ಅದಕ್ಕೆ ಲೋಕದ ಪ್ರೀತಿ ನಿಮ್ಮನ್ನ ಸಾಯಿಸುತ್ತೆ, ದೇವರ ಪ್ರೀತಿ ನಿಮ್ಮನ್ನ ಬದುಕಿಸುವಂತ ಪ್ರೀತಿ ಆಗಿದೆ. ಅಲ್ಲಲ್ವೇ? ಅದರಿಂದ ದೇವರು ಹೇಳಿದ್ದು, ಲೋಕದಲ್ಲಿ ಅಂತ್ಯಕಾಲದಲ್ಲಿ ಎಲ್ಲಾ ಮನುಷ್ಯರ ಪ್ರೀತಿ ತನಗಾಗಿ ಹೋಗುತ್ತದೆ ಎಂದಾಗ ದೇವರ ವಾಕ್ಯ ಹೇಳುತ್ತೆ. ಅದು ಗಂಡ ಹೆಂಡತಿ ಪ್ರೀತಿ, ಮಕ್ಕಳ ಪ್ರೀತಿ, ತಂದೆ ತಾಯಿಗಳ ಪ್ರೀತಿ, ತಾತ ಅಜ್ಜಿಯರ ಪ್ರೀತಿ, ರಿಲೇಷನ್ ಅವ್ರ ಪ್ರೀತಿ, ಸ್ನೇಹಿತರ ಪ್ರೀತಿ, ಎಲ್ಲಾ ಮನುಷ್ಯರ ಪ್ರೀತಿ ತನಗಾಗಿ ಹೋಗುತ್ತೆ ಮತ್ತು ಬದಲಾಗುತ್ತೆ. ಯಾಕಂದ್ರೆ ಲೋಕದ ಪ್ರೀತಿಗೆ ಅಂತ್ಯವನ್ನು ಇಟ್ಟಿದ್ದಾನೆ ದೇವರು. ಯಾಕಂದ್ರೆ ಇಡೀ ಭೂಮಿಗೆ ಅಂತ ಇಟ್ಬಿಟ್ಟಿದ್ದಾನೆ ದೇವರು. ಯಾವಾಗ ಭೂಮಿ ಅಂತ್ಯ ಮಾಡ್ತಾನೆ? ಈಗ ರಾಜರುಗಳು ಬರ್ಬೇಕು, ಅದಾದ ನಂತರ 7 ವರ್ಷ ಉಪದ್ರವ ಕಾಲ ಈ ಭೂಮಿಲಿ ನಡಿಬೇಕು. ಅದಾದ ನಂತರ ಯೇಸುವಿನ 1000 ವರ್ಷದ ಸಾಮ್ರಾಜ್ಯ ಇದೇ ಭೂಮಿಯಲ್ಲಿ ನಡಿಬೇಕು. ಅನಂತರ ದೇವರು ನ್ಯಾಯ ತೀರ್ಪು ಮಾಡ್ಬಿಟ್ಟು ಇಡೀ ಭೂಮಿನೇ ನಾಶ ಮಾಡ್ಬಿಟ್ಟು ಹೊಸ ಭೂಮಿ, ಹೊಸ ಆಕಾಶನೇ ಸೃಷ್ಟಿ ಮಾಡ್ಬಿಡ್ತಾನೆ. ಆದ ಕಾರಣ ಲೋಕದ ಎಲ್ಲದಕ್ಕೂ ಒಂದು ಅಂತ್ಯ ಇದೆ, ಲೋಕದ ಪ್ರೀತಿಯೂ ಕೂಡ ಅಂತ್ಯ ಇದೆ. ಅಲ್ಲಲ್ವೇ? ಆದ್ರೆ ಅಂತ್ಯವಿಲ್ಲದ ಇರುವಂತ ಒಂದು ಪ್ರೀತಿ ಇದೆ, ಅದು ಪರಲೋಕದ ಪ್ರೀತಿ, ಅದು ದೇವರ ಪ್ರೀತಿ, ಅದು ಯೇಸುವಿನ ಪ್ರೀತಿ ಆಗಿದೆ. ಆಮೇಲೆ ಅಲ್ಲಲ್ವೇ? ಆದ್ರಿಂದ ನಾವು ಯೇಸುವಿಗೆ ನಮ್ಮ ಜೀವನವನ್ನು ಒಪ್ಪಿಸಿಕೊಡುವಾಗ ಯೇಸು ನಮ್ಮನ್ನ ಕೊನೆಯ ತನಕ ನಡೆಸುವ ಶಕ್ತನಾಗಿದ್ದಾನೆ. ಅಲ್ಲಲ್ವೇ? ಆದ್ರಿಂದ ಯೇಸು ಹೇಳ್ತಾನೆ, ಧೈರ್ಯವಾಗಿರಿ ಶಿಷ್ಯರೇ ಎಂಬುದಾಗಿ. ಅಲ್ಲಲ್ವೇ? ಯಾಕೆಂದ್ರೆ ಈ ಗಾಳಿ ಬಂದಿರುವುದು ನಿಮ್ಮನ್ನ ಸಾಯಿಸೋದಕ್ಕಲ್ಲ, ನಿಮ್ಮನ್ನ ಮುಗಿಸೋದಕ್ಕಲ್ಲ. ಈ ಸಮುದ್ರ ಅಲ್ಲೋಳ ಕಲ್ಲೋಳವಾಗಿ ಇಲ್ಲಿ ನಡೀತಾ ಇರುವಂತ ಘಟನೆ ಇದು ನಿಮ್ಮನ್ನ ಎಚ್ಚರ ಪಡಿಸೋದಕ್ಕೋಸ್ಕರ. ಅಲ್ಲಲ್ವೇ? ನಮ್ಮ ಜೀವಿತದಲ್ಲೂ ಕೂಡ ಕಷ್ಟ ಹೋರಾಟಗಳೆಲ್ಲ ಬರೋದು ಏನಕ್ಕಂದ್ರೆ ನಾವು ಮುಂದೆ ಆಚೆ ದಾಡದ ಪ್ರಯಾಣ ಇದೆ ನಮ್ಗೆ. ಅಲ್ಲಲ್ವೇ? ನಮ್ಮ ದೇಶ ಭಾರತ ದೇಶ, ನಮ್ಮ ದೇಹದ ದೇಶ ಈ ಭಾರತ ದೇಶ ಆಗಿದೆ. ಅಲ್ಲಲ್ವೇ? ಯಾವ್ಯಾವ ದೇಶದಲ್ಲಿ ಹುಟ್ಟಿರ್ತೀವೋ ಅದು ದೇಶದ ಆದ ಮನುಷ್ಯರಿಗೆ ಆಗಿದೆ. ಅಲ್ಲಲ್ವೇ? ಅದು ನಮ್ಮ ಶರೀರದ ದೇಶ. ಅಲ್ಲಲ್ವೇ? ಆದ್ರೆ ನಮಗೊಂದು ಆತ್ಮ ಇದೆ. ಆಮೇಲೆ ಈ ನಮ್ಮ ಆತ್ಮಕ್ಕೆ ಒಂದು ದೇಶ ಇದೆ, ಆ ದೇಶನೇ ಪರಲೋಕವೇ ನನ್ನ ದೇಶ. ಅಲ್ಲಲ್ವೇ? ಹಾಗಾದ್ರೆ ನಮ್ಮ ಆತ್ಮದ ದೇಶ ಪರಲೋಕ ಆಗಿರುವಾಗ ನಮ್ಮ ಆತ್ಮ ಪ್ರತಿದಿನ ಆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಕೆಲಸ ಮಾಡ್ಬೇಕು ಭೂಮಿ ಮೇಲೆ. ಇಲ್ಲಿ ಕೆಲಸನೇ ಮಾಡಿದ್ರೆ ಅಲ್ಲಿ ನಾನು ಹೋಗಿ ಪೇಮೆಂಟ್ ತಗೊಂತೀನಿ, ದೇವ್ರು ನನಗೆ ನಿತ್ಯ ಜೀವ ಕೊಡ್ತಾರೆ, ದೇವ್ರ ಜೊತೆಗೆ ಜೀವ ಗಿಡ ಕೊಡ್ತಾರೆ ಅಂದ್ರೆ ದೇವ್ರು ಹೇಳ್ಕೊಡ್ತಾನೆ, ಹೇಳ್ಕೊಡಲ್ಲ. ಆದ್ರಿಂದ ಭೂಮಿಲಿ ಇರುವಾಗ ನಾವು ಹೃದಯಪೂರ್ವಕವಾಗಿ ದೇವರನ್ನ ಪ್ರೀತಿ ಮಾಡುವವರಾಗಿರ್ಬೇಕು, ಆತನನ್ನು ಆರಾಧನೆ ಮಾಡುವವರಾಗಿರ್ಬೇಕು, ಆತನಲ್ಲಿ ಪ್ರಾರ್ಥಿಸುವವರಾಗಿರ್ಬೇಕು, ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುವವರಾಗಿರ್ಬೇಕು, ಆತನ ಸುವಾರ್ತೆಯನ್ನು ಸಾರುವವರಾಗಿರ್ಬೇಕು. ಅಲ್ಲಲ್ವೇ? ಆಗ ದೇವರು ನಮಗೆ ಪರಲೋಕದಲ್ಲಿ ದೊಡ್ಡ ಬಹುಮಾನವನ್ನು ಕೊಡುವವನಾಗಿದ್ದಾನೆ. ಅಲ್ಲಲ್ವೇ? ಕೊನೆಯ ತನಕ ಯಾರು ನಂಬಿಗಸ್ತನಾಗಿ ನಿಲ್ಲುವವನು ಅವನಿಗೆ ಜೀವ ಕಿರೀಟವನ್ನು ದೇವರು ಕೊಡ್ತಾನೆ. ಹಾಗಾದ್ರೆ ನಾವು ಸಾಯೋವರೆಗೂ
ಕ್ರಿಸ್ತ ನಂಬಿಕೆನ, ಯೇಸುವಿನಲ್ಲಿರುವಂಥ ನಂಬಿಕೆನ ನಾವು ಕಾಪಾಡಿಕೊಳ್ಬೇಕು. ಅದನ್ನ ಮಧ್ಯದಲ್ಲಿ ಏನಾದ್ರು ಬಿಟ್ಕೊಳ್ಬಿಟ್ರೆ ಆಗ ನಾವು ಕ್ರಿಸ್ತ ನಂಬಿಕೆನ ಕಳ್ಕೊಂಡು ಹಂಗಾಗುತ್ತೆ. ಅನೇಕರು, ಕೆಲವು ಸಭೆಗಳಲ್ಲಿ ಅನೇಕ ದೇವಜನರು ಕ್ರಿಸ್ತ ನಂಬಿಕೆನ ಕಳೆದುಕೊಂಡವರು ಅನೇಕರಿದ್ದಾರೆ. ಯಾಕಂದ್ರೆ ಅವ್ರವ್ರ ಜೀವಿತದಲ್ಲಿ ಏಸುನ ಮಲಗಕ್ಕೆ ಬಿಟ್ಬಿಟ್ಟು, ಏಸು ನಿಮ್ಮ ಬಾಡಿ ನೀನು ಮಲ್ಕೋ, ನಮ್ಮ ಬಾಡಿ ನೋಡೋಣ, ನಾವು ಗಾಳಿ ತಡೆದು ನಿಲ್ಲಿಸ್ತೀವಿ, ನಾವು ಸಮುದ್ರದ ಅಲೆಗಳನ್ನ ತಡೆದು ನಿಲ್ಲಿಸ್ತೀವಿ ಅಂತ ಇವರು ಹೋಯ್ತಾರೆ. ಇವರು ಹೇಳಿದಾಗ ಆ ಗಾಡಿ ಇವ್ರನ್ನ ಮಲಗಿಸಿ ಆ ಸಮುದ್ರದಲ್ಲಿ ಸಮಾಧಿ ಮಾಡ್ಬಿಡುತ್ತೆ. ಅಲ್ಲೇ ಒಬ್ಬ ಇಡೀ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತ, ಅವನು ಟೈಟಾನಿಕ್ ಹಡಗು ಕಂಡುಹಿಡಿತಾನೆ. ಅಲ್ಲೇ ಆ ಟೈಟಾನಿಕ್ ಹಡಗು ಒಂದು ಅಪಾರ್ಟ್ಮೆಂಟ್ ಎಷ್ಟು ಎತ್ತರ ಇರುತ್ತೋ ಒಂದು 10-20 ಫ್ಲೋರು ಒಂದು ಹಡಗಲ್ಲೇ ಕಟ್ಬಿಡ್ತಾನೆ ಇವನು ಹೇಳ್ತಾನೆ ಕಟ್ಟಿ. ಆಮೇಲೆ ಸಮುದ್ರ ಬಿಡಿಸ್ತಾನೆ. ಸಮುದ್ರದಲ್ಲೂ ಕೂಡ ಕೆಲವು ವರ್ಷ ಎಲ್ಲ ಓಡಾಡುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ಇವನು ಹೇಳ್ಬಿಡ್ತಾನೆ ಈ ಹಡಗನ್ನ ಸಮುದ್ರದಲ್ಲಿ ಆ ದೇವರು ಕೂಡ ಇದನ್ನ ಮುಳ್ಸಕ್ ಸಾಧ್ಯ ಇಲ್ಲ, ಇದನ್ನ ನಾಶ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾನೆ. ಇದು ದೇವ್ರಿಗೆ ಕೋಪ ಬರುತ್ತೆ. ಯಾಕಂದ್ರೆ ಭೂಮಿಯಲ್ಲಿ ಏನ್ ಬೇಕಾದ್ರೂ ಬದಲಾವಣೆ ಮಾಡುವ ಶಕ್ತಿ ದೇವ್ರಿಗಿದೆ. ಹಲ್ಲೆಲೂಯಾ. ಆದ್ರಿಂದ ದೇವ್ರು ತೀರ್ಮಾನ ಮಾಡ್ತಾನೆ. ಇವನು ಹೇಳಿದ್ದೇನು, ಇವನು ಶ್ರೀಮಂತಗಾರ ದೊಡ್ಡ ಹಡಗು ರೆಡಿ ಮಾಡಿದ್ಮೇಲೆ ಹೇಳ್ತಾನೆ ಈ ಹಡಗನ್ನ ಆ ದೇವರು ಕೂಡ ನಾಶ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ದೇವರು ಒಂದ್ ದಿನ ಇವನ್ ಸಮುದ್ರದಲ್ಲಿ ಇವನ್ ಹಡಗು ಹೋಗ್ತಾ ಇರುತ್ತೆ. ಒಂದು ದೊಡ್ಡ ಐಸ್ ಗಡ್ಡೆ ಇರುತ್ತೆ. ಐಸ್ ಗಡ್ಡೆಗೆ ಹೋಗಿ ಡಿಕ್ಕಿ ಹೊಡೆದಾಗ ಟೈಟಾನಿಕ್ ಹಡಗು 2 ಪೀಸ್ ಆಗಿ ಉದುರೋಗ್ಬಿಡುತ್ತೆ ಸಮುದ್ರದಲ್ಲಿ. ಅದರಲ್ಲಿ ಸುಮಾರು 1000 ಜನ ಇದ್ರು. ಅಷ್ಟು ಜನ ಜೀವಂತ ಸಮಾಧಿ ಆಗೋಗ್ಬಿಟ್ರು. ಹಲ್ಲೆಲೂಯಾ. ಕಾರಣ ಇವನು ತನ್ನನ್ನು ತಾನು ಹೆಚ್ಚಿಸ್ಕೊಂಡ ದೇವರ ಮುಂದೆ ಹೆಚ್ಚಿಸ್ಕೊಂಡು ಹೇಳ್ತಾನೆ ಈ ದೊಡ್ಡ ಹಡಗು 10-20 ಫ್ಲೋರ್ ಅಷ್ಟು ದೊಡ್ಡ ಹಡಗು, ಒಂದು ಅಪಾರ್ಟ್ಮೆಂಟ್ ಎಷ್ಟು ಉದ್ದ ಆಗ್ಲೇ ಇರುತ್ತೋ ಅದಕ್ಕಿಂತ ದೊಡ್ಡದಾಗಿ ಹಡಗು ರೆಡಿ ಮಾಡಿ ಆ ದೊಡ್ಡ ಹಡಗಲ್ಲೇ ಇವನು 20 ಫ್ಲೋರ್ ಅಷ್ಟ ದೊಡ್ಡ ಹಡಗು ಆಗೋ ರೀತಿಯಲ್ಲಿ ಅವನು ಕಟ್ಟಿರ್ತಾನೆ. ಹಂಗಾಗಿ ಈ ಒಂದೇ ಹಡಗಲ್ಲಿ 1000 ಜನ ವಾಸ ಮಾಡ್ಬೋದಾಗಿತ್ತು. ಅನೇಕ ದೇಶದಿಂದ ವಿದೇಶಗಳಿಗೆಲ್ಲ ಹೋಗೋ ತರ ಈ ಹಡಗನ್ನ ಡಿಸೈನ್ ಮಾಡಿರ್ತಾನೆ. ಆದ್ರಿಂದ ಇವನು ತನ್ನ ಬಲವನ್ನ ನಂಬ್ಕೊಂಡಿದ್ದ, ತನ್ನ ಹಣ ಬಲವನ್ನ ನಂಬ್ಕೊಂಡಿದ್ದ. ಅದರಿಂದ ಇವನು ಹೇಳ್ದ ಆ ದೇವರು ಕೂಡ ಈ ಹಡಗನ್ನ ಮುಂದೆ ನಾಶ ಮಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಆದ್ರಿಂದ ದೇವರು ಕೂಡ ತೀರ್ಮಾನ ಮಾಡ್ತಾನೆ, ನಿನ್ನ ಹಡಗು ನೋಡೋಣ, ಅದೆಷ್ಟು ದಿನ ಸಮುದ್ರದಲ್ಲಿ ಓಡಾಡ್ಲಿ, ಒಂದಿನ ನಾನು ನೋಡ್ಕೊತೀನಿ ಆ ಹಡಗನ್ನ ಹೆಂಗ್ ನಾಶ ಮಾಡ್ಬೇಕಂತ ಹೇಳಿ ದೇವರು ಕೂಡ ಒಂದು ಹಡಗು ಓಡಿಸೋದಕ್ಕೆ ಎಲ್ಲ ಟ್ರೈನಿಂಗ್ ಇರುತ್ತೆ. ಪ್ರತಿದಿನ ಹಡಗು ಓಡಾಡೋದು ಚೆನ್ನಾಗಿ. ಆದ್ರೆ ಒಂದಿನ ದೇವರ ತೀರ್ಮಾನ ಮಾಡ್ದ ಆ ಐಸ್ ಗಡ್ಡೆ ದೊಡ್ಡದಾಗಿ ಅದ್ರ ಕೆಳಗಡೆ ಬಿಟ್ಬಿಡ್ತಾನೆ. ಆ ಐಸ್ ಗಡ್ಡೆ ಹೋಗಿ ಹಡಗು ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಕ್ಕೆ ಸ್ಪೀಡಲ್ಲಿ ಹೋಗಿ ಡಿಕ್ಕಿ ಹೊಡೆದಕ್ಕೆ ಏನಾಗುತ್ತೆ, ಆ ಹಡಗೆ 2 ಪೀಸ್ ಆಗಿ ಸಮುದ್ರದಲ್ಲಿ ಬಿದ್ದೋಗ್ಬಿಡುತ್ತೆ. ಹಂಗಾಗಿ ಅದರಲ್ಲಿ 1000 ಜನ ಇರ್ತಾರೆ. 1000 ಜನ ಒಂದೇ ದಿನದಲ್ಲೇ ಸತ್ತೇ ಹೋಗ್ಬಿಡ್ತಾರೆ ನೀರಲ್ಲಿ ಮುಳುಗಿ. ಯಾಕಂದ್ರೆ ಅದು ಸಮುದ್ರ ಅಂದ್ರೆ ನದಿಗಳಿಗಿಂತ ದೊಡ್ಡದು. ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನದಿ, ಕೃಷ್ಣ ನದಿ, ಬ್ರಹ್ಮ ನದಿ ಇವೆಲ್ಲ ಇದಾವೆ. ಈ ಎಲ್ಲ ನದಿಗಳು ಸೇರಿದ್ರೆ ಒಂದಾಗುತ್ತೆ ಸಮುದ್ರ. ಹಂಗಾಗಿ ಸಮುದ್ರ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ. ಭೂಮಿಯಲ್ಲಿ ಸಮುದ್ರಗಳು 7 ಇದಾವೆ. ಅವುಗಳಲ್ಲಿ ದೊಡ್ಡ ಮಹಾಸಾಗರದಲ್ಲಿ, ಪೆಸಿಫಿಕ್ ಮಹಾಸಾಗರದಲ್ಲಿ ಆಕ್ಸಿಡೆಂಟ್ ಆದಾಗ ಆ ಸಮುದ್ರದಲ್ಲಿ ಇದ್ದವರೆಲ್ಲರೂ ಸಮಾಧಿ ಆಗೋದ್ರು. ಆಮೇಲೆ ಆಗ ಇದ್ರ ಓನರ್ಗೆ ಅರಿವಾಯ್ತಂತೆ, ಇಲ್ಲ ಈ ಹಡಗು ದೇವರು ನಾಶ ಮಾಡುವ ಶಕ್ತಿ ಇದೆ, ದೇವರು ಉಳಿಸೋ ಶಕ್ತಿ ದೇವರೊಬ್ಬನಿಗೆ ಇರೋದು ಅಂದಾಗ ಹೇಳಿ ಅವನು ಸ್ಟೇಟ್ಮೆಂಟ್ ಕೊಟ್ಟಂತೆ. ಆಮೇಲೆ ಆದ್ರೆ ಅವನ ಅದ್ರಲ್ಲಿ ಇರ್ಲಿಲ್ಲ. ಯಾಕಂದ್ರೆ ಅವನು ವ್ಯಾಪಾರ ಅಲ್ವಾ, ಬಿಸ್ನೆಸ್ಗೋಸ್ಕರ ಬಿಟ್ಬಿಟ್ಟವ್ರೆ ಹಡಗು ರೆಡಿ ಮಾಡಿ. ಆದ್ರೆ ಇವನು ವಿದೇಶದಲ್ಲಿ ಇರ್ತಾನೆ. ಆಗ ಇವನು ಹೇಳ್ತಾನೆ, ಇಲ್ಲ ನನ್ನನ್ನು ಹೆಚ್ಚಿಸ್ಕೊಂಡಿದ್ದು ತಪ್ಪು, ಈ ಹಡಗು ನಾನು ನಾಶ ಮಾಡಕ್ ಆಗಲ್ಲ ಅಂದ್ರೂ ಕೂಡ ದೇವ್ರು ನಾಶ ಮಾಡೋ ಶಕ್ತಿ ದೇವ್ರಿಗೆ ಇದೆ ಅನ್ನೋದು ಅವಾಗ ಇವನಿಗೆ ಅರಿವಾಯ್ತಂತೆ. ಹಲ್ಲೆಲೂಯಾ. ಆದ್ರಿಂದ ನಮ್ಮನ್ನ ನಾವು ಹೆಚ್ಚಿಸಿಕೊಳ್ಳದೆ ನಮ್ಮ ಹತ್ರ ಕೋಟಿ ಇರ್ಲಿ, 1000 ಕೋಟಿ ಇರ್ಲಿ, ಎಷ್ಟಿದ್ರು ಕೂಡ ಅದು ನಮ್ಮನ್ನ ಉಳಿಸಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಾವು ಎಂತ ಮನೆ, ಎಂತ ಅಪಾರ್ಟ್ಮೆಂಟ್ಗಳು ಕೂಡ ಕಟ್ಕೊಂಡ್ರು ಕೂಡ ಅದು ನಮ್ಮನ್ನ ಶಾಶ್ವತವಾಗಿ ಬದುಕಿಸುವಂತ ಶಕ್ತಿ ಅದ್ಯಾವುದಕ್ಕೂ ಇಲ್ಲ. ಹಲ್ಲೆಲೂಯಾ. ಈ ಭೂಮಿಯಲ್ಲಿ 1 ನಿಮಿಷ ನಾವು ಹೆಚ್ಚು ಬದುಕಬೇಕಂದ್ರೂ ಕೂಡ ದೇವರ ಕೃಪೆ ಇರ್ಬೇಕು. ಹಲ್ಲೆಲೂಯಾ. ದೇವರ ಕೃಪೆ ಇಲ್ಲದಿದ್ರೆ ನಮ್ಮನ್ನು ಕೂಡ ದೇವರು ನಾಶ ಮಾಡ್ಬೋದು. ಹಲ್ಲೆಲೂಯಾ. ಯಾಕೆಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಎಲ್ಲಾ ಮನುಷ್ಯರ ಜೀವವು ಮರಣವು ನನ್ನ ಬಲವೇ ಉಂಟು ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಆದ್ರಿಂದ ಲೋಕದಲ್ಲಿ ಎಷ್ಟು ನಾವು ಶ್ರೀಮಂತರಾದ್ರು, ಎಷ್ಟು ಬಡವರಾಗಿದ್ರು ಸರಿ, ಎಲ್ಲಾ ಮನುಷ್ಯರ ಜೀವ ದೇವರ ಕೈಯಲ್ಲಿದೆ. ಹಲ್ಲೆಲೂಯಾ. ಆದ್ರಿಂದ ಆ ದೇವರಿಗೆ
ನಾವು ಭಯಪಟ್ಟು ಬದುಕಲೇಬೇಕು. ಹಾಲೆಲೂಯಾ. ಅದರಿಂದಲೇ ಜ್ಞಾನೋಕ್ತಿಯಲ್ಲಿ ದೇವರ ವಾಕ್ಯ ಹೇಳುತ್ತೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಹಾಗಾದ್ರೆ ದೇವರು ಕೂಡ ಭಯ ಪಡುವಂತೆ ಒಂದು ಹೇಳಿದ್ದಾನೆ ಒಂದು ವಿಷಯದಲ್ಲಿ. ಅದು ಯಾರಂದ್ರೆ ನಾವು ದೇವ್ರ ಒಬ್ಬನಿಗೆ ಭಯ ಪಡ್ಬೇಕು. ಆಮೇಲೆ ದೇವ್ರನ್ನ ಬಿಟ್ಟು ಇನ್ನು ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಭಯ ಪಡಬಾರ್ದು. ಹಾಲೆಲೂಯಾ. ಆದ್ರಿಂದ ನಾವು ನಮ್ಮ ದೇವರಿಗೆ ಭಯ ಪಡುವಾಗ ನಮ್ಗೆ ದೇವರು ಅಧಿಕವಾದ ಆಶೀರ್ವಾದವನ್ನ ಕೊಡ್ತಾನೆ. ಆಮೇಲೆ ದೇವರಿಗೆ ಭಯ ಪಡದೆ ಇರುವವನು ಅವನ ಅಂತ್ಯ ಸರಿಯಾಗಿ ಇರೋದಿಲ್ಲ. ಹಾಲೆಲೂಯಾ. ಆದ್ರೆ ನಮ್ಮ ಅಂತ್ಯವನ್ನ ದೇವರು ನಿರ್ಣಯಿಸುವವನಾಗಿರ್ತಾನೆ. ಆಮೇಲೆ ಇಲ್ಲಿ ದೇವರು ವಾಕ್ಯಗಳನ್ನ ನಾವು ನೋಡುವಾಗ ಶಿಷ್ಯರು ತಮ್ಮ ತೋಳ್ಬಲವನ್ನ, ತಮ್ಮ ಈಜುವಂತ ಬಲವನ್ನ ಎಲ್ಲವನ್ನು ಕೂಡ ಅವ್ರಿಗಿತ್ತು. ಆದ್ರೆ ಅದು ನಾವು ಉಪಯೋಗಿಸ್ತಿಲ್ಲ. ಮಲಗಿರುವ ಯೇಸುವನ್ನ ಎಬ್ಬಿಸ್ತಾ ಇದ್ದಾರೆ. ಯೇಸುವೆ ನೀನೇ ನಮ್ಮನ್ನ ಕಾಪಾಡು. ಯಾಕಂದ್ರೆ ಈ ಸಮುದ್ರ ನಮ್ಮವರು ಶಾಂತಗೊಳಿಸೋದಾಗಲ್ಲ. ಈ ಸಮುದ್ರ ನೀನ್ ಹೇಳಿದ್ರೆ ಈ ಸಮುದ್ರ ಶಾಂತ ಆಗುತ್ತೆ ಅನ್ನೋದನ್ನ ಶಿಷ್ಯರು ಕಂಡುಹಿಡಿದ್ರು. ಆದ್ರಿಂದ ಯೇಸುವನ್ನ ಎಬ್ಬಿಸುವಾಗ ಯೇಸು ನಿದ್ದೆ ಮಾಡೋದ್ರಿಂದ ಎದ್ದು ಆತನ ಹೇಳ್ತಾನೆ 90ನೇ ವಾಕ್ಯದಲ್ಲಿ, ಆತನು ಎದ್ದು ಗಾಳಿಯನ್ನ ಬದಲಿಸಿದನು, ಸಮುದ್ರಕ್ಕೆ ಸುಮ್ಮನೆ ಇರು, ಮರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೂಡಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಆಮೇಲೆ and he arose and rebuked the wind and said unto the sea, peace be still, and the wind crushed there was a great calm. ಆಮೇಲೆ hallelujah. ಹಾಗಾದ್ರೆ ಯೇಸುವಿಗೆ ಒಂದೇ ಮಾತು, ಸುಮ್ಮನೆ ಇರು ಎಂಬುದಾಗಿ, ಶಾಂತವಾಗಿ ಎಂಬುದಾಗಿ ಹೇಳಿದಾಗ ಅದು ಗಾಳಿ ಸಮುದ್ರ ಎರಡೂ ಕೂಡ ಶಾಂತ ಆಗೋಯ್ತು. hallelujah. ಹೀಗೆ ಗಾಳಿಯನ್ನ ಸಮುದ್ರವನ್ನ ಶಾಂತ ಮಾಡಿರುವಂತ ದೇವರು ಈ ಭೂಮಿಯಲ್ಲಿ ಯಾರಾದ್ರೂ ಇದ್ದಾರ? ಯಾರು ಇಲ್ವೇ. ಆಮೇಲೆ ಆದ್ರೆ ಯೇಸು ಒಬ್ಬನೇ ಗಾಳಿಯನ್ನ ಸಮುದ್ರವನ್ನ ಶಾಂತಗೊಳಿಸಿದ ದೇವರು. hallelujah. ಆದ್ರೆ ಕೆಲವರು ಲೋಕದಲ್ಲಿ ಎಷ್ಟೇ ಅಹಂಕಾರದಿಂದ ಇದ್ರು ಕೂಡ ಅವರೆಲ್ಲರೂ ಯೇಸುನ ನಂಬಿದ್ರೆ ಸಾಕು. ಯೇಸುನ ನಂಬುವವ್ರನ್ನ ದೇವ್ರು ಏನ್ ಮಾಡ್ತಾನಂದ್ರೆ ಶಾಂತಗೊಳಿಸ್ತಾನೆ. hallelujah. ಅದಕ್ಕೆ ಉದಾಹರಣೆ ಮೋಶೆಗೆ ಎಷ್ಟು ಕೋಪ ಅಂದ್ರೆ ಇಡೀ ಭೂಮಿ ಮೇಲೆ ಅವನಷ್ಟು ಕೋಪ ಇಲ್ಲಿ ಯಾರು ಇರಲಿಲ್ಲ, ಅಷ್ಟು ಕೋಪ ಇತ್ತು. hallelujah. ಅವನು ಒಂದ್ಸತಿ ಇಬ್ರಿಯ ಜನರಿಗೂ ಕೂಡ ಮತ್ತು ಈಜಿಪ್ಟ್ ದೇಶದ ಜನರಿಗೆ ಇಬ್ರು ಮಧ್ಯದಲ್ಲಿ ಜಗಳ ಆಗ್ತಾ ಇರುವಾಗ ಇವನ್ಗೆ ಮೋಶೆ ಗೊತ್ತಿರುತ್ತೆ, ನಾನು ಈಜಿಪ್ಟ್ ದೇಶದ ಜನರ ಮಗನಲ್ಲ, ನಾನು ಇಸ್ರಾಯೇಲ್ ದೇಶದ ಮನುಷ್ಯ ಎಂಬುದಾಗಿ ಇಬ್ರಿಯ ಜನಾಂಗದವನು, ಇಬ್ರಿಯ ಜಾತಿಯವನು ಎಂಬುದು ಗೊತ್ತಾಗಿದ್ದಾಗ ಅವನು ಇಬ್ರಿಯ ಜಾತಿಯ ಮನುಷ್ಯನಿಗೆ ಪರವಾಗಿ ಮಾತಾಡ್ತಾ ಇರ್ತಾನೆ. ಆ ಈಜಿಪ್ಟ್ ದೇಶದ ಜನರ ಪರವಾಗಿ ಅವ್ನು ಮಾತಾಡ್ತಾ ಇರಲ್ಲ. ಇವರಿಬ್ರು ಕಿತ್ತಾಡ್ಕೊಂತ ಇರುವಾಗ ಇವ್ರಿಗೆ ಕೋಪ ಬಂದ್ಬಿಡುತ್ತೆ. ಮೋಶೆಗೆ ಕೋಪ ಬಂದು, ನಮ್ಮ ಜಾತಿಯವನು ಇಬ್ರಿಯ ಜಾತಿಯವನು ಇಸ್ರಾಯೇಲವನನ್ನ ನೀನು ಬೈತೀನೋ ಅಂತ ಅಂದ್ಬಿಟ್ಟು ಅವ್ನಿಗೆ ಕೋಪ ಬಂದು ಏನ್ ಮಾಡ್ತಾನೆ ಅಂದ್ರೆ ಮೋಶೆ ಒಂದೇ ಏಟು ಹೊಡೆಯೋದು. ಅವನಿಗೆ ಒಂದ್ ಏಟು ಹೊಡೆದಕ್ಕೆ ಸತ್ತೇ ಹೋಗ್ಬಿಡ್ತಾನೆ ಅವನು, ಈಜಿಪ್ಟ್ ದೇಶದ ಹುಡುಗ. ಆ ಸತ್ತೋದ್ಮೇಲೆ ಈ ವಿಷಯ ಇಲ್ಲೂ ಯಾರು ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಅಕ್ಕಪಕ್ಕ ಎಲ್ಲ ಒಂದು ಗುಂಡಿ ತೊಳ್ಬಿಟ್ಟು ಅವನನ್ನು ಸಮಾಧಾನ ಮಾಡಾಕ್ಬಿಟ್ಟು. ಆದ್ರಿಂದ ಮೋಶೆಗೆ ಎಷ್ಟು ಕೋಪ ಇತ್ತು ಅಂದ್ರೆ ಎಷ್ಟು ಕೋಪ ಆಯ್ತು, ಒಬ್ಬ ಮನುಷ್ಯನ ಒಂದೇ ಏಟಿಗೆ ಹೊಡ್ಸಾಕ್ತಿತ್ತು. ಅಷ್ಟು ಕೋಪ ಇರುವಂತ ಮನುಷ್ಯನ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ಮುಂದೆ ಮೋಶೆ ನಿನ್ ಜೊತೆ 40 ದಿನ ಮಾತಾಡ್ಕೋಬೇಕು, ಸೀನಾ ಬಿಟ್ಟ ಮಾತು ಅಂದಾಗಿ ಯೇಸು ದೇವರು ಅವನನ್ನು ಕರೀತಾನೆ ಮೋಶೆನ. ಆಗ ಮೋಶೆ ಏನ್ ಮಾಡ್ತಾನೆ, ಸೈಲೆಂಟ್ ಆಗಿ ಹೋಗಿ 40 ದಿನ ಹಗಲು ಇರುಳು ದೇವ್ರ ಸಂಗಡನೆ ಕಳೀತಾನೆ. hallelujah. ಆಗ ಅಂದ್ರೆ ಏನರ್ಥ, ಅವನು ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಟ್ಟವನೆ. ದೇವರು ಅವನನ್ನ ಬದಲಾಯಿಸ್ಬಿಟ್ಟಿದ್ದಾನೆ ಮೋಶೆನ. ಆದ್ರೆ ದೇವ್ರನ್ನ ತಿಳಿಯೋದಕ್ಕಿಂತ ಮುಂಚೆ ಅವನು ಬಹಳ ಕೋಪ ಉಳ್ಳಂತ ವ್ಯಕ್ತಿ ಅಂದ್ರೆ ಮೋಶೆ ಆಗಿದ್ದ. ಆದ್ರೆ ದೇವ್ರನ್ನ ನಂಬಿದ ಮೇಲೆ, ದೇವ್ರನ್ನೇ ಮಾತಾಡ್ಸ್ಕೊಂತ ಬದುಕದ ಮೇಲೆ ದೇವ್ರು ಅವನನ್ನ ಶಾಂತ ಗುಣ ಸ್ವಭಾವವುಳ್ಳವನಾಗಿ ಮೋಶೆನ ಬದಲಾಯಿಸ್ತಾನೆ. ಮೋಶೆನ ದೇವರು ಇಡೀ ಇಸ್ರಾಯೇಲ್ ಜನರಿಗೆ ಒಬ್ಬ ಶ್ರೇಷ್ಠ ನಾಯಕನಾಗಿ ಕೊಡ್ತಾನೆ. hallelujah. ಆದ್ರಿಂದ ಈ ಇಸ್ರಾಯೇಲ್ ಒಬ್ರಿಬ್ರು ಈ ಮಾತು ಕೇಳಲ್ಲ. ಮುಂದೆ 24 ಲಕ್ಷ ಜನ ಇರ್ತಾರೆ. 24 ಲಕ್ಷ ಜನಕ್ಕೆ ಇವನು ಒಂದೇ ಮಾತು, ಕೂತ್ಕೊಳ್ಳಿ ಅಂದ್ರೆ ಎಲ್ಲ ಕೂತ್ಕೊಂಡ್ಬಿಡೋರು 24 ಲಕ್ಷ ಜನ. ಎದ್ರಲ್ಲ ಅಂದ್ರೆ ಎಲ್ಲ ಎದ್ಬಿಡೋರು 24 ಲಕ್ಷ ಜನ. ಆಮೇಲೆ hallelujah. ಇಷ್ಟು ಅಧಿಕಾರ ಕೊಟ್ಟಿದ್ದು ಯಾರಂದ್ರೆ ದೇವ್ರು. ಇಷ್ಟು ಅಧಿಕಾರ ದೇವ್ರು ಕೊಡೋದಕ್ಕೆ ಕಾರಣ ಏನಂದ್ರೆ ಇವನಿಗಿದ್ದಂತ ಕೋಪನ ಇವನು ಬಿಡ್ತಾನೆ, ಬಿಟ್ಟು ದೇವ್ರು ಹೇಳೋ ಮಾತಿನ ಪ್ರಕಾರ ನಡೀತಾನೆ. hallelujah. ಅದರಿಂದ
ಕೆಲವು ವಿಷಯಗಳನ್ನ ದೇವ್ರು ನಮ್ಗೆ ಹೇಳ್ತಾನೆ, ನಿನಗೆ ಕೋಪ ಇದೆ ಬಿಡು ಅಂದಾಗ ನಾವು ಕೋಪ ಬಿಟ್ಟು ಬರ್ಬೇಕು. ಹಾಲೆಲೂಯ. ನಿಮ್ಗೆ ಆ ಕೆಲಸ ಐತೆ ಅಂದಾಗ, ಈ ಕೆಲಸ ಐತೆ ಅಂದಾಗ ಅದನ್ನೆಲ್ಲ ಬಿಟ್ಟು ನಾವು ದೇವ್ರಿಗಾಗಿ ಬರುವವರಾಗಿರ್ಬೋದು. ದೇವ್ರಿಗಾಗಿ ಬರುವಾಗ ದೇವರು ಬಹಳ ಆಶೀರ್ವಾದವನ್ನು ನಮಗೆ ಕೊಡುವವನಾಗಿದ್ದಾನೆ. ಹಾಲೆಲೂಯ. ನಮ್ಮ ಮಾತು ಒಬ್ರು ಕೇಳಲ್ಲ ಈ ಕಾಲದಲ್ಲಿ. ಹಾಲೆಲೂಯ. ಆದ್ರೆ ಮೋಶೆ ಅವನು ಒಂದು ಮಾತು ಹೇಳಿದ್ರೆ ಸಾಕು 24 ಲಕ್ಷ ಜನ ಕೇಳ್ತಿದ್ರು. ಹಾಲೆಲೂಯ. ಆದ್ರೆ ಅದಕ್ಕಿಂತ ಮುಂಚೆ ಕೋಪವುಳ್ಳ ಮನುಷ್ಯನಾಗಿ ಇದ್ದಾಗ ಅವನ ಮಾತು ಯಾರು ಕೇಳ್ತಾ ಇರಲಿಲ್ಲ. ಹಾಲೆಲೂಯ. ಕಾರಣ ಅವನು ದೇವ್ರ ಮಾತು ಕೇಳ್ತಾ ಇರಲಿಲ್ಲ. ಅದಕ್ಕೆ ಆದ್ರಿಂದ ನಾವು ಮೊದಲು ಯಾರಾದ್ರೂ ನಮ್ಮ ಮಾತು ಕೇಳ್ಬೇಕಂದ್ರೆ ನಾವು ಮೊದಲು ದೇವ್ರ ಮಾತು ಕೇಳುವವರಾಗಿರ್ಬೇಕು. ಹಾಲೆಲೂಯ. ನಾವು ಮೊದಲು ಯಾರ ಮಾತು ಕೇಳ್ಬೇಕು? ದೇವರ ಮಾತನ್ನ ಕೇಳ್ಬೇಕು. ಆಗ ನಾವು ಬೇರೆಯವ್ರಿಗೆ ಹೇಳಿದಾಗ ಅವರು ನಮ್ಮ ಮಾತು ಕೇಳುವ ಹಾಗೆ ದೇವರು ಅದ್ಭುತ ಮಾಡ್ತಾನೆ. ಹಾಲೆಲೂಯ. ನಾವು ದೇವ್ರ ಮಾತು ಕೇಳೋದೇ ಇದ್ದಾಗ ನಮ್ಮ ಮಾತು ಯಾರು ಕೇಳಲ್ಲ. ಕೆಲವು ತಂದೆ ತಾಯಿಗಳು ಹೇಳ್ತಾರೆ, ನನ್ನ ಮಗ ನನ್ನ ಮಗಳು ನನ್ನ ಮಾತೇ ಕೇಳಲ್ಲ ಅಂತ ಹೇಳ್ತಾರೆ. ಯಾಕೆ ಕೇಳಲ್ಲ ಅಂದ್ರೆ ಆ ತಂದೆ ತಾಯಿಗಳು ದೇವ್ರ ಮಾತು ಕೇಳ್ತಾ ಇರಲ್ಲ. ಅದಕ್ಕೆ ಈ ಮಕ್ಕಳು ಅವ್ರ ಮಾತನ್ನ ಕೇಳಲ್ಲ. ಹಾಲೆಲೂಯ. ಆದ್ರಿಂದ ನಾವು ಮೊದಲು ಯಾರ ಮಾತು ಕೇಳ್ಬೇಕಂದ್ರೆ ದೇವರ ಮಾತನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ನಾವು ನಡ್ಕೊಂಡ್ರೆ ನಮಗೆ, ನಮ್ಮ ಮಕ್ಕಳು, ನಮ್ಮ ಬೇರೆಯವರು ಎಲ್ಲರೂ ವಿಧೇಯರಾಗುವ ಹಾಗೆ ದೇವರು ಅದ್ಭುತ ಮಾಡ್ತಾನೆ. ದೇವರಾತ್ಮನ ಸಭೆಗಳು ಹೇಳುವುದನ್ನು ಕಿವಿಗಳನ್ನು ಕೇಳಲಿ ಎಂದ 8 ದರ್ಶನಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮನ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯ. ಹಾಗಾದ್ರೆ ದೇವರು ಹೇಳ್ತಾ ಇರೋದು ನಾವು ಆಚೆ ದಡಕ್ಕೆ ಹೋಗೋಣ ಬಾ ಎಂಬುದಾಗಿ. ಹಾಲೆಲೂಯ. 35ನೇ ವಾಕ್ಯದಲ್ಲಿ ಅಲ್ಲಿ ಹೇಳ್ತಾ ಇದ್ದಾನೆ, ಲೆಟ್ ದೇ ಅದರ್ ಸೈಡ್ ಗೋಯಿಂಗ್. ಆಮೇಲೆ ಹಾಲೆಲೂಯ. ನಾವು ಆಚೆ ದಡಕ್ಕೆ ಹೋಗೋಣ. ಹಾಗಾದ್ರೆ ನಮ್ಮೆಲ್ಲರಿಗೂ ಕೂಡ ಯೇಸುನ ನಂಬದವ್ರಿಗೆ ಒಂದು ಪ್ರಯಾಣ ಇದೆ. ಹಾಲೆಲೂಯ. ಈ ಭೂಮಿ ಮೇಲೆ ಬಂದಿದ್ದೇವೆ ಅಂದ್ರೆ ಒಂದು ಟ್ರಿಪ್ಗೋಸ್ಕರ ಬಂದಿದ್ದೇವೆ. ನಾವ್ ಯಾವುದೇ ಊರು ಯಾವುದೇ ಟ್ರಿಪ್ಗಳಿಗೆ ಹೋದ್ರೆ ಅಲ್ಲಿರ್ತೇವೆ. ಒಂದು 4-5 ದಿನ ಇರ್ಬೋದು ಅಥವಾ 1-2 ದಿನ ಇದ್ದು ವಾಪಸ್ ಬಂದ್ಬಿಡ್ತೀವಿ ನಾವು ನಮ್ಮ ಊರಿಗೆ. ಹಾಲೆಲೂಯ. ಅದೇ ರೀತಿ ಈ ಭೂಮಿ ಮೇಲೆನೆ ದೇವರು ನಮ್ಮನ್ನ ಟ್ರಿಪ್ ಅಂತ ಕಳ್ಸ್ಬಿಟ್ಟಿದ್ದಾನೆ. ಹಾಲೆಲೂಯ. ಈ ಟ್ರಿಪ್ ಅಲ್ಲಿ ಕೆಲವೊಂದೇ ಜನರು 1 ದಿನ ಬದುಕ್ಬೋದು, 1 ವರ್ಷ ಬದುಕ್ಬೋದು, ಕೆಲವರು 10 ವರ್ಷ, ಕೆಲವರು 50 ವರ್ಷ, ಕೆಲವರು 60 ವರ್ಷ, ಕೆಲವರು 100 ವರ್ಷ, ಇಷ್ಟು ಬದುಕ್ಬೋದು. ಇದು ಟ್ರಿಪ್. ಈ ಟ್ರಿಪ್ ಮುಗಿದ್ಬಿಟ್ರೆ ಮುಗೀತು. ನಮ್ಮಕ್ಕೆ ದೇವರು ಟ್ರಿಪ್ ಮುಗಿಸಿದ ಮೇಲೆ ಎಲ್ಲಿ ಹೋಗ್ಬೇಕು? ನಾವು ದೇವ್ರ ಹತ್ರ ಹೋಗ್ಬೇಕು. ಹಾಲೆಲೂಯ. ಅದೇ ರೀತಿಯಾಗಿ ಕೂಡ ಯೇಸು ಕೂಡ ಒಂದು ಸೇವೆ ಮುಗೀತು, ಈಗ ಇನ್ನೊಂದು ಸೇವೆಗೆ ಹೋಗ್ಬೇಕು. ಹಾಲೆಲೂಯ. ಈಗ ಈ ಕಡೆ ಒಂದು ಊರಿತ್ತು, ಆ ಊರಲ್ಲಿ ಸೇವೆ ಎಲ್ಲವನ್ನ ಯೇಸು ಮುಗಿಸ್ದ. ಅದರಿಂದ ಯೇಸು ಈಗ ಇನ್ನೊಂದು ಊರಿಗೆ ಹೋಗೋಣ, ಆಚೆ ತಡಕ್ಕೆ ಹೋಗೋಣ, ಅಲ್ಲೂ ಕೂಡ ಸೇವೆ ಮಾಡೋಣ ಎಂಬುದಾಗಿ ಯೇಸು ಈಗ ಶಿಷ್ಯರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಲೆಲೂಯ. ಅದರಂತೆ ನಮಗೂ ಕೂಡ ಪ್ರತಿಯೊಂದರಲ್ಲೂ ಒಂದೊಂದು ಕಾರ್ಯಗಳನ್ನ ಮಾಡೋದಕ್ಕೆ ನಾವು ಇಲ್ಲಿಂದ ಅಲ್ಲಿಗೆ ಪ್ರಯಾಣ ಮಾಡುವವರಾಗಿರ್ಬೇಕು. ಹಾಲೆಲೂಯ. ನಾವು ಬೇರೆ ಊರಿಗೆ ಹೋಗಿ ಸ್ವಾರ್ಥ ಸಾರ್ಬೇಕಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಸಿದ್ಧವಾಗಿದ್ರೆ ನಾವು ಈ ರೀತಿಯಾಗಿ ಹೋಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಏನೂ ಸಿದ್ಧತೆ ಇಲ್ಲದೆ ಹೋದ್ರೆ ನಮಗೆ ಬಹಳ ಕಠಿಣ ಆಗುತ್ತೆ ನಮ್ಮ ಪ್ರಯಾಣ. ಆದ್ರಿಂದ ದೇವರು ಯೇಸುನ ನಂಬಿದ್ದ ಎಲ್ಲರೂ ಕೂಡ ನಮಗೆ ಪರಲೋಕದ ಪ್ರಯಾಣ ಇದೆ. ಹಾಲೆಲೂಯ. ಯಾಕಂದ್ರೆ ಈ ಲೋಕದ ಒಂದು ಪ್ರಯಾಣ ನಾವು ಬದುಕಿರೋರು ನಡೆಸ್ಬೋದು, ಆದರೆ ಸತ್ತ ಮೇಲೂ ನಮ್ಮ ಪ್ರಯಾಣ ಸಾಗ್ಬೇಕಂದ್ರೆ ನಾವು ಯೇಸುವನ್ನ ನಂಬಿರುವವರಾಗಿರ್ಬೇಕು. ಹಾಲೆಲೂಯ. ಆಗ ನಾವು ದೇವರ ಪರಲೋಕ ರಾಜ್ಯಕ್ಕೆ ಹಾಜರಾಗುವಂತ ಕೃಪೆನ ದೇವರು ನಂಬಿಕೊಳ್ಳುವವನಾಗಿದ್ದಾನೆ. ಹಾಲೆಲೂಯ. ಹಾಗಾದ್ರೆ ನಮ್ಮ ಧ್ವನಿಯಲ್ಲೂ ಕೂಡ ಯಾರಿರ್ಬೇಕಂದ್ರೆ ಯೇಸು ಇರಬೇಕು. ಶಿಷ್ಯರ ಧ್ವನಿಯಲ್ಲಿ ಯೇಸು ಇದ್ದ. ಹಾಗಾದ್ರೆ ನಮ್ಮ ಜೀವನದಲ್ಲೂ ಯೇಸು ಒಬ್ಬ ಇದ್ರೆ ನಮ್ಮ ಪ್ರಯಾಣದಲ್ಲಿ ಎಷ್ಟೇ ಸಮುದ್ರ, ಎಷ್ಟೇ ಗಾಳಿ ಬಿರುಗಾಳಿ ಎದುರು ಹೊಡಿತಿದ್ರು ಆ ಊರಿನ ಬಿಡಿಸಿ ದೇವರು ನಮ್ಮನ್ನ ನಡೆಸ್ತಾನೆ. ಹಾಲೆಲೂಯ. ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಎಷ್ಟೋ ಹೋರಾಟಗಳಿದ್ರು ಕೂಡ ಆ ಹೋರಾಟ ಎಲ್ಲ ಕಷ್ಟಗಳ ಮಧ್ಯದಲ್ಲೂ ಯೇಸು ನಮ್ಮ ಸಂಗ ಇರೋದಾದ್ರೆ ಅವುಗಳಿಂದ ನಮ್ಮನ್ನ ಬಿಡಿಸಿ ನಮ್ಮನ್ನ ಮುಂದೆ ನಡೆಸಲು ಶಕ್ತನು. ಹಾಲೆಲೂಯ. ನಾವು ದೇವರಿಗೆ ಕರುಣೆ ದೇವರನ್ನ ನಮ್ಮ ಬಿಡಿಸೋಣ. ಆಮೇಲೆ ಹಾಲೆಲೂಯ. ಆದ್ರಿಂದ ದೇವರು ಯಾಕೆ ಧೈರ್ಯ ಬೀಳುತ್ತೆ? ನಿಮಗೆ ನಂಬಿಕೆ ಇಲ್ಲವೋ ಎಂಬುದಾಗಿ ಯೇಸು ಶಿಷ್ಯರಿಗೆ ಕೇಳುವಂತ ಕೊನೆಯ ಪ್ರಶ್ನೆ ಆಗಿದೆ. ಹಾಲೆಲೂಯ. ಆದ್ರಿಂದ ನಾವೆಲ್ಲರೂ ಕೂಡ ದೇವರಲ್ಲಿ ನಂಬಿಕೆ ಉಳ್ಳವರಾಗಿರ್ಬೇಕು, ನಂಬಿಗಸ್ತರಾಗಿರ್ಬೇಕು. ಆಗ ದೇವರು ಇನ್ನೂ ಅನೇಕ ಆಶೀರ್ವಾದಕ್ಕೆ ಬಾಧ್ಯರಾಗುವಂತೆ ನಮಗೆ ತನ್ನ ಕೃಪೆಯನ್ನ ಕೊಡುವವನಾಗಿದ್ದಾನೆ. ದೇವರು ಎಲ್ಲ ವಾಕ್ಯಗಳಿಂದ ಆಶೀರ್ವದಿಸಲಿ. ನಮ್ಮ ಮುಂದೆ ಈ ದಿನ ಕರ್ತನ ಮೇಜು ಇರೋದ್ರಿಂದ ನಾವೆಲ್ಲರೂ ಕರ್ತನ ಮೇಜಿನ ಕಡೆಗೆ ಬರುವವರಾಗಿರೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ನಾವು ಕರ್ತನ ಮೇಜಿಗಾಗಿ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುವವರಾಗಿರೋಣ.
ನಾವೆಲ್ಲರೂ ದೇವರಲ್ಲಿ ಕರೆಗಳನ್ನು ಮುಚ್ಚೋಣ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿರೋಣ. ಹಾಲೆಲೂಯ ಹಾಲೆಲೂಯ. ಒಳ್ಳೆಯ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. 2000 ವರ್ಷಗಳಾಯಿತು ಎಲ್ಲ ಮಾನವ ಕುಲಕ್ಕೆ ದೇವರ ಎಲ್ಲ ಮನುಷ್ಯರಿಗೆ ದೇವರಲ್ಲಿ ಪಾಪ ವಿಮೋಚನೆ ಕೊಡುವುದಕ್ಕೋಸ್ಕರ ಆ ಕಲ್ವಾರಿ ಶಿಲುಬೆಯಲ್ಲಿ ನಿನ್ನನ್ನೇ ನೀನು ಬಲಿಯಾಗಿ ಕೊಟ್ಟೆ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಈ ಲೋಕದಲ್ಲಿ ಪ್ರಜಾಪತಿಯಾದ ದೇವರು ನೀನೆ, ತನ್ನನ್ನು ತಾನೇ ಬಲಿಯಾಗಿ ಕೊಡುವಂತ ದೇವರು ನೀನು ಮಾತ್ರನೇ ಆಗಿದೆ. ಅದಕ್ಕಾಗಿ ಸ್ತೋತ್ರ. ಓ ಕರ್ತನೇ, ಎಲ್ಲ ಮನುಷ್ಯರು ನಮ್ಮ ದೇಶದ ಜನರು ಕೂಡ ಯಜ್ಞಗಳನ್ನು ಅರ್ಪಿಸಿದರು. ಯಾಕಂದ್ರೆ ಆ ಎಲ್ಲಾ ಯಜ್ಞಗಳಿಗಿಂತಲೂ ಶ್ರೇಷ್ಠವಾದಂತ ಯಜ್ಞ ಈ ಭೂಮಿ ಮೇಲೆ ನಡೆಸಿರುವುದು ಅದು ನೀನೇ ಆಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ. ನಿನ್ನನ್ನು ನೀನೇ ಯಜ್ಞವಾಗಿ ಸಮರ್ಪಿಸಿಕೊಂಡೆ. ಅದಕ್ಕಾಗಿ ಸ್ತೋತ್ರ. ಯಜ್ಞದ ಕುರಿಮರಿಯಾದಾತನೇ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವಪ್ಪ. ಯಾಕಂದ್ರೆ ದೇವರೇ, ನಮ್ಮ ದೇಶದ ಜನರು ಈ ಲೋಕದ ಯಜ್ಞಗಳನ್ನೇ ಮಾಡಿದ್ರು ಹೊರತು ಪರಲೋಕದ ಯಜ್ಞವನ್ನ ಅವರು ಕಂಡುಹಿಡಿಯಲಿಲ್ಲಪ್ಪ. ಪರಲೋಕದ ಯಜ್ಞವನ್ನ ಕಂಡುಹಿಡಿಯುವಂತೆ ನೀನೇ ನಮ್ಮ ದೇಶದ ಎಲ್ಲ ಜನರ ಆತ್ಮಿಕ ಕಣ್ಣುಗಳನ್ನು ತೆರೆಯುವುದರಿಂದಾಗಿ ಆಶೀರ್ವದಿಸುತ್ತೇವೆ. ದೇವರೇ, ನಿನ್ನಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. ಇದನ್ನ ನೀನು ಸಾಧಿಸಿ ನಡೆಸು. ಇದರಿಂದ ನೀನು ಮಹಿಮೆಯಿಂದಾಗಿ ನಾವು ಬಿಡುವವರಾಗಿದ್ದೇವೆ ಅಪ್ಪ. ನಿನ್ನ ಮೇಜಿಗಾಗಿ ನಾವು ಸ್ತೋತ್ರವನ್ನ ಸಲ್ಲಿಸುತ್ತೇವೆ ಕರ್ತನೆ. ಅಪ್ಪ, ನಿನ್ನ ಮೇಜಿನಲ್ಲಿ ಬರುವಂತ ನಾವು ನಮ್ಮನ್ನೇ ನಾವು ವಿಚಾರಿಸಿಕೊಂಡು ದೇವರೇ, ನಮ್ಮನ್ನೇ ನಾವು ಶುದ್ಧಪಡಿಸಿಕೊಂಡು ನಿನ್ನ ಸನ್ನಿಧಾನಕ್ಕೆ ಬಂದವರಾಗಿದ್ದೇವಪ್ಪ. ದೇವರೇ, ನಮ್ಮ ದೇಹದ ಎಲ್ಲ ಕರ್ಮ ಪಾಪ ಶಾಪಗಳು ಏನಾದರೂ ತಿಳಿದೇ ಮಾಡಿದ್ರೆ ಅಪ್ಪ, ಎಲ್ಲ ನಮ್ಮ ಕರ್ಮ ಪಾಪ ಶಾಪಗಳನ್ನ ಮನ್ನಿಸಪ್ಪ. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆ, ನಮ್ಮ ಶುದ್ಧ ನಿನ್ನ ಪರಿಶುದ್ಧತೆಯಿಂದ ನಿನ್ನ ಮೇಜಲ್ಲಿ ಪಾಲನ್ನು ತೆಗೆದುಕೊಳ್ಳುವಂತೆ ಆಶೀರ್ವದಿಸು ದೇವರೇ. ಅಪ್ಪ, ನಮ್ಮೆಲ್ಲ ಜನ್ಮ ಸ್ವಭಾವದಿಂದ ಬಂದಂತ ಪಾಪ ಶಾಪಗಳು ಇರೋದಾದ್ರೆ ನಮ್ಮೆಲ್ಲ ಜನ್ಮ ಸ್ವಭಾವದ ಬಂದ ಪಾಪ ಶಾಪಗಳನ್ನೆಲ್ಲ ತೊಳೆದು ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡಿದ್ದೇವೆ. ಶುದ್ಧವಾಗಿ ಕರ್ತನೆ ಪರಿಶುದ್ಧರಾಗಿ ನಾವು ನಡೆಯುವಂತ ಆಶೀರ್ವದಿಸಪ್ಪ. ನಮ್ಮ ಅನೇಕ ತಲೆಮಾರುಗಳಿಂದ ಯಾವುದೇ ಶಾಪಗಳು ನಮ್ಮನ್ನ ಹಿಂದೆ ಬಂದಿರುವುದಾದ್ರೆ ನಮ್ಮೆಲ್ಲ ತಲೆಮಾರುಗಳಿಂದ ಬರುವ ಪಾಪ ಶಾಪಗಳನ್ನ ಯೇಸುವೆ ರಕ್ತದಿಂದ ನಮ್ಮೆಲ್ಲರನ್ನ ತೊಳೆದು ಶುದ್ಧ ಮಾಡುತ್ತೇವೆ. ಸಭೆಯಲ್ಲಿರುವ ಎಲ್ಲ ದೇವ ಜನರು ಪರಿಶುದ್ಧರಾಗಲಿದ್ದಾರೆ. ಇವರ ತಲೆಮಾರುಗಳು ಪರಿಶುದ್ಧವಾಗಿ ಯೇಸುವಿನಲ್ಲಿ ದೇವರೇ, ನಾವು ಪರಿಶುದ್ಧವಾಗಿ ನಿನ್ನ ಮೇಜಲ್ಲಿ ಪಾಲನ ಹೊಂದುವಂತೆ ನಮ್ಮನ್ನ ಆಶೀರ್ವದಿಸಿ ನಡೆಸು. ನಮ್ಮ ಹಿಂದೆಯೂ ಮುಂದೆಯೂ ಕೂಡ ಯಾವುದೇ ಪಾಪದ ಘಟನೆಗಳು ನಡೆಯದಂತೆ ನಮ್ಮನ್ನು ಆಶೀರ್ವದಿಸಿ ಎಂದು ನಾವು ಬೇಡುವವರಾಗಿದ್ದೇವೆ. ದೇವರೇ, ನಮ್ಮ ಜೀವಿತವನ್ನು ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಡ್ತೇವಪ್ಪ. ನಾವು ಪರಿಶುದ್ಧವಾಗಿ ದೇವರೇ ಈ ದಿನ ನಿನ್ನ ಮೇಜಿನಲ್ಲಿ ನಾವು ಪಾಲ್ಗೊಳ್ಳುವಂತೆ ನಮ್ಮನ್ನು ಆಶೀರ್ವದಿಸಿ ಎಂದು ನಾವು ಬೇಡುವವರಾಗಿದ್ದೇವೆ. ದೇವರೇ ಅಪ್ಪ, ನಿನ್ನ ವಾಕ್ಯ ಹೇಳುವ ಹಾಗೆ ಕರ್ತನೆ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನಪಿಗೋಸ್ಕರ ಹೀಗೆ ಮಾಡ್ರಿ ಅದನ್ನು ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನಪಿಗೋಸ್ಕರ ಪಾನ ಮಾಡಿರಿ ಅಂದರು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನ ಆತನ ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿಯೊಬ್ಬನು ತನ್ನನ್ನು ಪರೀಕ್ಷಿಸಿ ಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದ್ರೆ ಕರ್ತನ ದೇಹವನ್ನು ವಿವೇಚಿಸದೆ ತಿಂದು ಕುಡಿಯುವನು. ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವು ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ್ದರಿಂದ ನನ್ನ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ ಎಂದು ಆಮೇಲೆ ಹೌದು ಕರ್ತನೆ. ಅಪ್ಪ, ಇದು ನಿನ್ನ ಪರಿಶುದ್ಧವಾದ ಮೇಜಾಗಿರುವುದಕ್ಕಾಗಿ ಸ್ತೋತ್ರ. ಇದು ನಮಗೆ ಒಂದು ಹಂತವನ್ನು ಇಟ್ಟಿದೆ. ಇದು ನಿನ್ನ ರಹಸ್ಯಗಳನ್ನ ಬರೋವರೆಗೂ ಮಾಡಬೇಕೆಂದಾಗಿ ದೇವರೇ, ಆ ಹಂತದ ದಿನ ಬರುವವರೆಗೂ ನಿನ್ನ ರಹಸ್ಯಗಳನ್ನ ಬರುವವರೆಗೂ ನಾವು ಇದನ್ನ ನಮ್ಮ ಸಭೆಗಳಲ್ಲಿ ಮಾಡುವಂತೆ
ಏನೇ ನಮ್ಮನ್ನು ಆಶೀರ್ವದಿಸಿ ನಡೆಸುವುದು ನಾವು ಬರುವವರಾಗಿದ್ದೇವಪ್ಪ. ದೇವರೇ ಈ ಮೇಜನ್ನ ಅಪ್ಪ ನಿನ್ನ ಮರಣವನ್ನು ಪ್ರಸಿದ್ಧಿಪಡಿಸುವಂತ ನಿನ್ನ ಮೇಜಾಗಿರುವುದಕ್ಕಾಗಿ ಸ್ತೋತ್ರ. ಅಘೋರವಾದ ಶಿಲುಬೆಯಲ್ಲಿ ನೀನು ಸತ್ತಿದ್ದು ನಮ್ಮ ಪಾಪಗಳಿಗೆ ಪ್ರತಿಯಾಗಿ ಅದಕ್ಕಾಗಿ ಸ್ತೋತ್ರಪ್ಪ. ಆತನು ಹೊತ್ತಂತ ಹೊರೆ ನಮ್ಮ ಸಂಕಷ್ಟಗಳೇ ಹೌದು ಎಂಬುದಾಗಿ ನಿನ್ನ ಮಾತು ಹೇಳುವ ಹಾಗೆ ಹೌದಪ್ಪ, ನೀನು ನಮಗೋಸ್ಕರ ಭಾರವಾದ ಶಿಲುಬೆಯನ್ನು ಹೊತ್ತಿದ್ದಕ್ಕಾಗಿ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವಪ್ಪ. ದೇವರೇ, ನಮ್ಮೆಲ್ಲ ಭಾರಗಳನ್ನ ನೀನು ಹೊತ್ತು ತೀರಿಸಿದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲ ಪಾಪಗಳನ್ನ ನೀನು ಹೊತ್ತು ತೀರಿಸಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ದೇವರೇ, ಪಾಪದ ಪಾಲಿಗೆ ನಾವು ಸತ್ತು ನೀತಿಗೆ ಜೀವಿಸುವಂತೆ ನೀನೇ ನಮ್ಮನ್ನು ಆಶೀರ್ವಾದ ಮಾಡಿದ್ದೀಯ, ಅದಕ್ಕಾಗಿ ಸ್ತೋತ್ರ. ದೇವರೇ, ನಮಗೋಸ್ಕರ ನೀನು 39 ಚಡಿಯೇಟುಗಳನ್ನು ಬೆಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಬೆನ್ನು ನೇಗಿಲನ್ನು ನೆಲವನ್ನು ಹೂಳು ಉಪಾಧಿಯಲ್ಲಿ ನಮಗೋಸ್ಕರ ನೀನು ಬಾಧೆ ಪಟ್ಟೆ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಅಪ್ಪ. ದೇವರೇ, ನಮ್ಮನ್ನು ಕಾಪಾಡೋದಕ್ಕೋಸ್ಕರ ದೇವರೇ ಸೈನಿಕರು ನಿನ್ನ ಮುಖದ ಮೇಲೆ ಹೋಗಿದಾಗಲೂ ಕೂಡ ಅವರಿಗೆ ಪ್ರತಿಯಾಗಿ ಬೈಯದೆ ಹೊಡೆಯದೆ ದೇವರೇ ಅದನ್ನು ನೀವು ಒರೆಸಿಕೊಂಡು ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಯಾಕೆಂದರೆ ನೀವು ಪರಲೋಕದಲ್ಲಿ ರಾಜಾದಿರಾಜನು ಕರ್ತಾದಿ ಕರ್ತನು ನಿನ್ನ ದೂತನು ಒಬ್ಬನಿಗೆ ಅಪ್ಪಣೆ ಕೊಟ್ಟರೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯಷ್ಟೊತ್ತಿಗೆ 1,00,000 ಜನರನ್ನ ಸಂಹರಿಸುವಂತಹ ಶಕ್ತಿ ಉಳ್ಳುವಂತ ದೇವದೂತರು ನಿನ್ನ ಬಳಿ ಇದ್ದಾಗಲೂ ಕೂಡ ದೇವರೇ ನೀನು ನಮ್ಮನ್ನು ಕಾಪಾಡೋದಕ್ಕೋಸ್ಕರವೇ ಎಲ್ಲರೂ ಹೊಡೆದಾಗಲೂ ನೀನು ಹೊಡೆಸ್ಕೊಂಡೆ, ಎಲ್ಲರೂ ಬೈದಾಗಲೂ ಬೈಸ್ಕೊಂಡೆ ಅಪ್ಪ, ಎಲ್ಲರೂ ಉಗಿದಾಗಲೂ ನೀನು ಉಗಿಸ್ಕೊಂಡೆ, ಅದಕ್ಕಾಗಿ ಸ್ತೋತ್ರ. ಇದೆಲ್ಲದಕ್ಕೂ ಕಾರಣ ನಮ್ಮ ಪಾಪಗಳೇ ಎಂಬುದಾಗಿ ನೀನು ಮಾತಾಡೋದು ಹೌದವರೇ. ನಮ್ಮನ್ನ ಪಾಪದಿಂದ ಬಿಡಿಸೋದಕ್ಕೋಸ್ಕರ ನೀನು ಮರಣವನ್ನು ಹೊಂದಿದ್ದೀವಿ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರೇ, ನಮಗೋಸ್ಕರ ನೀನು ಬಾಧೆ ಪಟ್ಟೆ, ಶ್ರಮೆ ಪಟ್ಟೆ, ಆ ಎಲ್ಲ ಶ್ರಮೆಗಳಿಗಾಗಿ ಸ್ತೋತ್ರ. ದೇವರೇ, ನಿನ್ನ ದೇಹಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವವರಾಗಿದ್ದೇವೆ ಅಪ್ಪ. ಶಿಷ್ಯರಿಗೆ ಆ ಕೊನೆಯ ರಾತ್ರಿಯಲ್ಲಿ ನೀನು ಹೇಳಿದೆ, ಇದು ತಕೊಂಡು ತಿನ್ನಿರಿ ನನ್ನ ದೇಹ ಎಂಬುದಾಗಿ ಅಪ್ಪ. ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ಮುರಿದು ಇದು ತಕೊಂಡು ತಿನ್ನಿರಿ, ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ರಹಸ್ಯಗಳನ್ನ ಬರೋವರೆಗೂ ಇದನ್ನು ಮಾಡಿರಿ ಎಂದು ಹೇಳಿದ ಸ್ತೋತ್ರ. ತದನಂತರ ದೇವರೇ, ನೀವು ಪಾತ್ರೆಯನ್ನು ತೆಗೆದುಕೊಂಡು ದೇವರೇ ಇದನ್ನು ಸ್ತೋತ್ರ ಮಾಡಿ, ದೇವರೇ ಇದು ನಿಮಗೋಸ್ಕರವಾಗಿರುವ ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ ಎಂಬುದಾಗಿ ಹೇಳಿದ್ದಕ್ಕಾಗಿ ಸ್ತೋತ್ರ. ಇದು ಇಸ್ರಾಯೇಲ್ ಜನರಿಗೆ ಕೊಡಲಿಲ್ಲ ದೇವರೇ, ಲೋಕದ ಎಲ್ಲ ಕುಲ ಭಾಷೆ ಜನರಿಗೂ ಕೂಡ ನೀನು ಕೊಟ್ಟೆ, ಅದಕ್ಕಾಗಿ ಸ್ತೋತ್ರ. ಅದರಿಂದ ಇದು ಹೊಸ ಒಡಂಬಡಿಕೆ ರಕ್ತವಾಗಿ ನೀನು ಮಾಡಿದೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನೀನು ನಮ್ಮ ಸಂಗಡ ನಿನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡೆ, ಅದಕ್ಕಾಗಿ ಸ್ತೋತ್ರ. ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲದೆ ನಮಗೆ ನಿನ್ನ ರಕ್ತವನ್ನು ಧಾರೆ ಎಳೆದುಕೊಟ್ಟು ಕ್ಷಮಾಪಣೆಯನ್ನ ನಮಗೆ ನೀನು ಫ್ರೀಯಾಗಿ ಕೊಟ್ಟೆ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಈ ಲೋಕದಲ್ಲಿ ಎಲ್ಲದಕ್ಕೂ ಬೆಲೆ ಇತ್ತಲ್ಲಪ್ಪ ದೇವರೇ, ಆದರೆ ನಿನಗೆ ನಿನ್ನ ರಕ್ತಕ್ಕೆ ಬೆಲೆ ಕೊಡಿದೆ ದೇವರೇ. ನಮಗೆ ಉಚಿತವಾಗಿ ನೀನು ರಕ್ಷಣೆ ಕೊಟ್ಟೆ, ಉಚಿತವಾಗಿ ದೇವರೇ ನಮಗೋಸ್ಕರ ನೀನು ಪ್ರಾಣವನ್ನು, ರಕ್ತವನ್ನು, ಎಲ್ಲವನ್ನ ನೀನು ಕೊಟ್ಟೆ. ಎಲ್ಲದಕ್ಕೂ ಕೂಡ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ ದೇವರೇ. ಯಾಕಂದ್ರೆ ದೇವರು ಪಾಪಿಗಳಾಗಿದ್ದಾಗ ನಮ್ಮನ್ನ ನೀನು ಪ್ರೀತಿ ಮಾಡಿದೆ, ಆ ನಿನ್ನ ಪ್ರೀತಿಗಾಗಿ ಸ್ತೋತ್ರ, ಈ ನಿನ್ನ ರಕ್ತಕ್ಕಾಗಿ ಸ್ತೋತ್ರ ದೇವರೇ. ಇದರಲ್ಲಿ ಪ್ರಾಣ ತೆಗೆದುಕೊಳ್ಳುವಂತ ನಮ್ಮನ್ನ ದೇವರೇ ನೀನು ಪರಿಶುದ್ಧ ಮಾಡೋ, ಸಭೆಯಲ್ಲಿ ಎಲ್ಲರನ್ನ ಪರಿಶುದ್ಧ ಮಾಡೋ ದೇವರಾತ್ಮ ನೀನು ಆಸ್ತ ಎಲ್ಲರ ಮೇಲೆ ಚಲಿಸುವುದು, ನಾವೆಲ್ಲರೂ ಇದರಲ್ಲಿ ಪರಿಶುದ್ಧರಾಗಿ ಪಾನ ಮಾಡುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸು, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆಮೇಲೆ ಶ್ರೇಷ್ಠವಾದ ಪೂಜೆಯ ರಕ್ತವು ನನ್ನ ಪಾಪವನ್ನು ತೊಳೆದ ರಕ್ತವು, ಶ್ರೇಷ್ಠವಾದ ಪೂಜೆಯ ರಕ್ತವು ನನ್ನ ಪಾಪವನ್ನು ತೊಳೆದ ರಕ್ತವು, ಯೇಸು ರಕ್ತವು, ಯೇಸು ರಕ್ತವು, ಯೇಸು ರಕ್ತವು, ಯೇಸು ರಕ್ತವು, ಕಲ್ವಾರಿ ಶಿಲುಬೆಯ ರಕ್ತವು ನನ್ನ ಪಾಪವ ತೊಳೆದ ರಕ್ತವು, ಯೇಸು ರಕ್ತವು, ಯೇಸು ರಕ್ತವು, ಕಲ್ವಾರಿ ಶಿಲುಬೆಯ ರಕ್ತವು ನನ್ನ ಪಾಪವ ತೊಳೆದ ರಕ್ತವು. ಹೌದು ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ.
ದೇವರೇ ನಮ್ಮ ಎಲ್ಲ ಕರಗಳಿಗೆ ನೀವು ಕೊಟ್ಟಿರುವಂತ ನಿನ್ನ ರೊಟ್ಟಿ ನಿನ್ನ ದ್ರಾಕ್ಷಾರಸಕ್ಕಾಗಿ ಸ್ತೋತ್ರ ದೇವರೇ. ಇದು ನಿನ್ನ ದೇಹ ನಿನ್ನ ರಕ್ತವಾಗಿ ಆಶೀರ್ವದಿಸು ದೇವರೇ. ಇದರಲ್ಲಿ ಪಾಲನ್ನು ತೆಗೆದುಕೊಳ್ಳುವಂತ ನಮ್ಮೆಲ್ಲರನ್ನ ಆಶೀರ್ವದಿಸು, ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸು, ರಕ್ತದಿಂದ ನಮ್ಮೆಲ್ಲರನ್ನು ತೊಳೆದು ಶುದ್ಧ ಮಾಡಿದ್ದೇವೆ. ಆಗ ನಾವು ಹಿಮಕ್ಕಿಂತಲೂ ಬಿಳುಪಾಗುವಂತೆ ಪರಿಶುದ್ಧವಾಗುವಂತೆ ನಿನ್ನ ರಕ್ತವು ನಮ್ಮನ್ನು ಪರಿಶುದ್ಧ ಮಾಡುವುದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ನಿನ್ನ ವಾಕ್ಯ ಹೇಳುತ್ತದೆ, ಯೇಸುವಿನ ರಕ್ತ ಸಕಲ ಪಾಪಗಳನ್ನು ತೊಳೆದು ಶುದ್ಧ ಮಾಡುವಂತ ಒಂದೇ ಒಂದು ರಕ್ತ ಯೇಸುವಿನ ರಕ್ತವಾಗಿದೆ ಎಂಬುದಾಗಿ. ಹೌದು ದೇವರೇ, ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡಿ ದೇವರೇ ಪರಿಶುದ್ಧರಾಗಿ ನಾವು ನಿನ್ನ ಇಮೇಜಿನಲ್ಲಿ ಪಾಲವನ್ನು ತೆಗೆದುಕೊಳ್ಳುವಂತಹ ದೇವರೇ. ನಾವು ರೊಟ್ಟಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಇದು ನಿನ್ನ ದೇಹವಾಗಿರುವುದಕ್ಕಾಗಿ ಸ್ತೋತ್ರ. ಇದು ದೇವರೇ ನಿನ್ನ ದೇಹ ನಮಗೋಸ್ಕರ ಬಾಧೆ ಪಟ್ಟೆ ಶ್ರಮ ಪಟ್ಟೆ ಅದಕ್ಕಾಗಿ ಸ್ತೋತ್ರ ದೇವರೇ. ನೀನು ನಮ್ಮ ಎಲ್ಲ ಪಾಪದ ಭಾರವನ್ನು ಆ ಶಿಲ್ಮೆಯಲ್ಲಿ ಹೊತ್ತು ತೀರಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇಂಥ ನಿನ್ನ ದೇಹವನ್ನು ನಾವೆಲ್ಲರೂ ಸೇವಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸು. ನಾವೆಲ್ಲರೂ ಕರ್ತನ ದೇಹವನ್ನು ಸ್ವೀಕರಿಸೋಣ. ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರೇ ನಿನ್ನ ದೇಹವನ್ನು ಸ್ವೀಕರಿಸುವಂತ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ರಕ್ತಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಅಪ್ಪ. ಈ ದ್ರಾಕ್ಷಾರಸವನ್ನು ನಿನ್ನ ರಕ್ತವಾಗಿ ಆಶೀರ್ವದಿಸು ದೇವರೇ. ರಕ್ತ ದಾರಿ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲದಾಗ ದೇವರೇ ನಿನ್ನ ರಕ್ತವನ್ನು ದಾರಿ ಎಂದು ನಮಗೋಸ್ಕರ ನೀನು ಕೊಟ್ಟೆ ಅಪ್ಪ. ನಿನ್ನ ಪರಿಶುದ್ಧವಾದ ರಕ್ತವನ್ನು ನಾವೆಲ್ಲರೂ ಪರಿಶುದ್ಧರಾಗಿ ಸ್ವೀಕರಿಸುವಂತೆ ನಮ್ಮೆಲ್ಲರನ್ನ ನೀನೇ ಆಶೀರ್ವದಿಸಿ ನಡೆಸು. ಈ ರಕ್ತದಿಂದ ನಮ್ಮನ್ನೆಲ್ಲ ಪಾಪಗಳಿಂದ ಬಿಡಿಸಿದ್ದಿ, ಅದಕ್ಕೆ ಸೂಚನೆಯಾಗಿರುವ ನಿನ್ನ ರಕ್ತಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ರಕ್ತದಲ್ಲಿ ಎಲ್ಲದರ ಮೇಲೆ ನಾವು ಜೀರ್ಣ ಹೊಂದುವಂತೆ ನಿನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಂತ ನಿನ್ನ ಪರಿಶುದ್ಧವನ್ನು ಸ್ವೀಕರಿಸುವಂತೆ ಕೃಪೆಯ ಸಭೆಯ ಮೊದಲಿಗಿತ್ಯಾದ ನಮ್ಮೆಲ್ಲರನ್ನು ಆಶೀರ್ವದಿಸುವ ಸಭೆಯಾಗಿ ಕರ್ತನ ದ್ರಾಕ್ಷಾರಸವನ್ನಾದ ಕರ್ತನ ರಕ್ತದಲ್ಲಿ ನಾವೆಲ್ಲರೂ ಪಾಲನ್ನು ತೆಗೆದುಕೊಳ್ಳೋಣ. ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಿನ್ನ ದೇಹವನ್ನು ತಿಂದು ನಿನ್ನ ರಕ್ತವನ್ನು ಕುಡಿಯುವಂತೆ ಕೃಪೆಯ ಸಭೆಯಾದ ನಮ್ಮೆಲ್ಲರನ್ನ ಈ ದಿನ ನಿನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ನಾವು ನಿಮಗೆ ಕೋಟಿ 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 ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ನಿನಗೆ ಮಹಿಮೆಯನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಇದನ್ನ ನಾವು ರಹಸ್ಯ ಬರೋರ್ಗು ಮಾಡಬೇಕೆಂಬುದಾಗಿ ನೀನು ನಮಗೆ ಆಜ್ಞೆಯನ್ನು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಆಜ್ಞೆಯನ್ನು ನಾವು ಪಾಲಿಸುತ್ತೇವೆ ದೇವರೇ. ನಿನ್ನ ರಹಸ್ಯ ಬರೋಣದವರೆಗೂ ನಾವು ಇದನ್ನ ಸಭೆಯಾಗಿ ನಾವೆಲ್ಲರೂ ಮಾಡುವಂತೆ ನೀನೇ ನಿನ್ನ ಕೃಪೆಯನ್ನು ನಮಗೆಲ್ಲರೂ ದಯಪಾಲಿಸು, ಆಶೀರ್ವದಿಸಿ ನಡೆಸಿ ನಾವು ಬಿಡುತ್ತೇವೆ ದೇವಪ್ಪ. ಇನ್ನೂ ರೊಟ್ಟಿ ದ್ರಾಕ್ಷಾರಸ ಉಳಿದಿರುವಾಗ ಇನ್ನೂ ಈ ಊರಲ್ಲಿ ಅನೇಕರು ರಕ್ಷಣೆ ಹೊಂದದೇ ಇರುವವರು ಉಂಟಪ್ಪ ದೇವರ. ಲೋಕದಲ್ಲಿ ಅನೇಕರು ಇದ್ದಾರಪ್ಪ, ಅವರೆಲ್ಲರೂ ರಕ್ಷಣೆಗೆ ಬರತಕ್ಕಂತೆ ನಿನ್ನ ಕೃಪೆ ಹಸ್ತವು ಎಲ್ಲರ ಮೇಲೆ ಚಲಿಸಲೇ ಎಂದು ನಾವು ಬಿಡುತ್ತೇವಪ್ಪ. ನಮ್ಮ ಸ್ನೇಹಿತರು, ಬಂಧು ಬಳಗದವರು, ಅಕ್ಕಪಕ್ಕದ ಏರಿಯಾದವರು, ಸುತ್ತಮುತ್ತ ಆದಿಬೀದಿಯಲ್ಲಿರುವ ಎಲ್ಲಾ ಜನರು ಕೂಡ ರಕ್ಷಣೆಗೆ ಬರ್ಲಿಕ್ಕಾಗ್ತಾನೆ. ಇವರು ನಿನ್ನ ಮೇಜಲ್ಲಿ ಪಾಲನ್ನು ತೆಗೆದುಕೊಳ್ಳುವಂತ ಸಮಯ ಈ ನಿನ್ನ ರಹಸ್ಯ ಬರೋಣ ಬರೋದ್ರೊಳಗೂ ಮಾತ್ರನೇ ಇದೆಯಪ್ಪ. ನಿನ್ನ ರಹಸ್ಯ ಬರೋಣ ಬಂದು ಹೋಗ್ಬಿಟ್ರೆ ಈ ಮೇಜು ನಿಂತು ಹೋಗುವಂತೆ ನಿನ್ನ ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ಆಜ್ಞೆ ಮಾಡಿರುವಾಗ ದೇವರೇ ನಿನ್ನ ಮೇಜು ನಿನ್ನ ರಹಸ್ಯ ಬರೋಣ ಬರೋದ್ರೊಳಗಾಗಿ ನಾವು ನಮ್ಮ ಜನರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗದವರು, ನಮ್ಮ ಲೋಕದ ಎಲ್ಲಾ ಜನರು ಇದರಲ್ಲಿ ಪಾಲನ್ನು ತೆಗೆದುಕೊಳ್ಳುವಂತೆ ಆಶೀರ್ವದಿಸು. ಈಗ ಇದನ್ನ ನಮ್ಮ ಮುಂದೆ ಪರಲೋಕ ರಾಜ್ಯಕ್ಕೆ ಸೇರಿಸುವಂತ ನಿನ್ನ ಮೇಜಾಗಿರುವುದಕ್ಕಾಗಿ ದೇವರೇ. ಇಂಥ ಮೇಜಲ್ಲಿ ನಾವು ಪಾಲನ್ನು ತೆಗೆದುಕೊಳ್ಳುವಂತೆ ನೀನು ನಮ್ಮಕ್ಕಾದ್ರೂ ಆಶೀರ್ವಾದ ಮಾಡಿದ್ದಿ, ಅದಕ್ಕಾಗಿ ಸ್ತೋತ್ರ ದೇವರೇ. ದಿನ ಅದ್ಭುತವಾದ ಜೀವನ ವಾಕ್ಯದ ಮುಖಾಂತರವಾಗಿ ನೀ ನಮ್ಮ ಸಂಗಡ ಮಾತನಾಡಿದ್ದಿ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಹೌದೇವ್ರೆ, ನಾವು ನಮ್ಮ ಬಲ, ನಮ್ಮ ಸಾಮರ್ಥ್ಯ, ನಮ್ಮ ಕೆಲಸಗಳನ್ನಲ್ಲಪ್ಪ ದೇವ್ರೆ ನಾವು ನಂಬಿರುವುದು. ನಮ್ಮನ್ನೇ ಸೃಷ್ಟಿ ಮಾಡಿರುವ ನಮ್ಮ ದೇವರೇ ನಿನ್ನನ್ನೇ ನಂಬಿದ್ದೇವೆ. ನೀನೇ ನಮ್ಮನ್ನ ಎಲ್ಲ ಕೆಲವುಗಳಿಂದ ತಪ್ಪಿಸಿ ಕಾಪಾಡಿ ನಡೆಸಿ ಎಲ್ಲ ನಮ್ಮ ಜೀವಿತದಲ್ಲಿ ಬರುವಂತ ಸಮುದ್ರದ ಗಾಳಿಗಳು, ಅಲೆಗಳು, ಬಿರುಗಾಳಿಗಳನ್ನ ಇವೆಲ್ಲವನ್ನ ಶಾಂತಗೊಳಿಸುವಂತ ದೇವರು ನಮ್ಮ ಸಂಗಡ ಯೇಸುವೆ ನೀನಿದ್ದಿ, ಅದಕ್ಕಾಗಿ ಸ್ತೋತ್ರ. ಇದುವರೆಗೂ ನೀನೇ ನಮ್ಮನ್ನ ನಡೆಸಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಕೂಡ ದೇವರೇ ನೀನೇ ನಮ್ಮನ್ನ ನಡೆಸು, ನಮ್ಮ ಕುಟುಂಬವನ್ನ, ನಮ್ಮ ಸಭೆಯನ್ನು ಎಲ್ಲವನ್ನ ದೇವರಾತ್ಮನೆ ನೀನೇ ಮುಂದೆ ಇದು ನಡೆಸು. ಎಲ್ಲರೂ ನಿನ್ನ ಶುಭ ಕೃಪೆಯು ಸಭೆಯಲ್ಲಿ ಎಲ್ಲ ದೇವರ ಜನರ ಮೇಲೆ ಉಂಟಾಗಲಿ ಎಂದು ಎಲ್ಲರನ್ನು ಆಶೀರ್ವದಿಸುತ್ತೇವೆ. ಎಲ್ಲರೂ ನಿನ್ನ ಆಶೀರ್ವಾದಕ್ಕೆ ಬಾಧ್ಯವಾಗಲಿ ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಎಲ್ಲ ಘನಮಾನ
ನಿನಗೆ ಸಲ್ಲಿಸುತ್ತಾ ಸರ್ವಶಕ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲವನ್ನು ಪ್ರಾರ್ಥಿಸಿ ಬಿಡಿ ಹೊಂದಿದ್ದೇವೆ ತಂದೆ ಆದ ದೇವರೇ. ಎಲ್ಲರೂ ನಾವೆಲ್ಲ ಆಮೇಲೆಂದು ಆಮೇನ್ ಆಮೇನ್. ನಮ್ಮ ತಂದೆಯ ದೇವರ ಪ್ರೀತಿ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪವಿತ್ರ ಆತ್ಮನ ಅನ್ಯೋನ್ಯತೆ ಐಕ್ಯತೆ ಎಂದು ಸದಾಕಾಲ ಯೇಸುವಿನ ರಹಸ್ಯಪೂರ್ಣ ಬರುವುದು ಸಭೆಯಾದ ನಮ್ಮೆಲ್ಲರ ಸಂಗಡವಿರಲಿ. ಸಭೆಗೆ ಹೇಳೋಣ ಆಮೇಲೆಂದು ಆಮೇನ್ ಆಮೇನ್ ಆಮೇನ್. Praise the Lord, praise the Lord. ಎಲ್ಲರಿಗೂ ಆಶೀರ್ವದಿಸಲಿ. ಆಮೇನ್.